ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ. ಹಸ್ತಕಾಲೇ ಸ್ವಯಂ ವಿಷ್ಣುಃ ತ್ರಯೀಮೂರ್ತಿ ದಿವಾಕರಃ. ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹಿ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕರ್ಕಾಟಕ ಸಂಕ್ರಾಂತಿಯ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಕರ್ಕಾಟಕ ಸಂಕ್ರಾಂತಿ ಅಥವಾ ಕರ್ಕಾಟಕ ಮಾಸದ ಆರಂಭ ಅಥವಾ ದಕ್ಷಿಣಾಯನ ಪರ್ವಕಾಲದ ಆರಂಭ ಈ ಜುಲೈ 16ರಂದು ಸೂರ್ಯನ ಒಂದು ರಾಶಿ ಪರಿವರ್ತನೆಯ ಮೂಲಕ ಆಗುತ್ತೆ. ಜುಲೈ 16ರ ಸಾಯಂಕಾಲ ಸುಮಾರು 5 ಗಂಟೆ 16 ನಿಮಿಷಕ್ಕೆ ಸೂರ್ಯನ ತನ್ನ ರಾಶಿ ಪಥವನ್ನು ಅಲ್ಲಿ ಬದಲಿಸಿ ಮಿಥುನದಿಂದ ಕಟಕಕ್ಕೆ ಪ್ರವೇಶವಾಗುತ್ತದೆ. ಇದು ಎರಡು ರೀತಿಯ ಒಂದು ವಿಶೇಷವನ್ನು ಉಳ್ಳಂತಹ ಒಂದು ಕಾಲ. ಇಲ್ಲಿ ಒಂದು ಸೂರ್ಯನ ಸಂಕ್ರಾಂತಿಯ ಆಯನ ಆಗುವಂಥದ್ದು, ಜೊತೆಗೆ ಆಯನಗಳ ಬದಲಾವಣೆ, ದಕ್ಷಿಣಾಯನ ಆರಂಭ ಆಗುವಂಥದ್ದು. ಕೆಲವೊಂದು ಕಾಲ ಗಣನೆಯಲ್ಲಿ ಅಲ್ಲಿ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ದಕ್ಷಿಣಾಯನ ಆರಂಭ ಎಂದು ಗಣನೆ ಮಾಡುವಂಥ ಪದ್ಧತಿಗಳು ಇರ್ತವೆ. ಸಾಯನ ಮತ್ತು ನಿರಯನ ಪದ್ಧತಿ ಅಂತೇಳಿ. ಹಾಗಾಗಿ ಸಾಯನ ಸೂರ್ಯವನ್ನು ಅಲ್ಲಿ ಜೂನ್ 21ರಂದು ಕೆಲವೊಂದು ಲೆಕ್ಕಾಚಾರಗಳಲ್ಲಿ ದಕ್ಷಿಣಾಯನಕ್ಕೆ ಲೆಕ್ಕವನ್ನು ಹಾಕುವಂಥದ್ದು. ಆದರೆ ಸಾಂಕೇತಿಕವಾಗಿ ನಮ್ಮ ಸಾಂಪ್ರದಾಯಿಕವಾದ ಪಂಚಾಂಗಗಳಲ್ಲಿ ದಕ್ಷಿಣಾಯನ ಪರ್ವಕಾಲವು ಕರ್ಕಾಟಕ ಸಂಕ್ರಾಂತಿಯ ಬಳಿಕ ಆರಂಭ ಆಗುವಂಥದ್ದು. ಅಂದರೆ ಸೂರ್ಯನು ಕರ್ಕಾಟಕ ಪ್ರವೇಶ ಆದಮೇಲೆ ಅಲ್ಲಿ ಬರುವಂಥ ಮುಂದಿನ 6 ತಿಂಗಳು ಜನವರಿ 13ರವರೆಗೆ ಅದು ದಕ್ಷಿಣಾಯನ ಕಾಲ. ಜನವರಿ 14ರಿಂದ ಜುಲೈ 16ರವರೆಗೆ ಬರುವಂಥದ್ದು ಅದು ಉತ್ತರಾಯಣ ಕಾಲ. ಹಾಗೆ ಮಕರ ಸಂಕ್ರಾಂತಿಯ ಬಳಿಕ 6 ತಿಂಗಳು ಉತ್ತರಾಯಣವು, ಜೊತೆಗೆ ಕರ್ಕಾಟಕ ಸಂಕ್ರಾಂತಿಯ ಬಳಿಕ 6 ತಿಂಗಳು ದಕ್ಷಿಣಾಯನವು ಎಂದು ಲೆಕ್ಕಾಚಾರ. ಹಾಗಾಗಿ ಇಲ್ಲಿ ವಿಶೇಷವಾದ ಒಂದು ಕರ್ಕಾಟಕ ಸಂಕ್ರಾಂತಿ ಈ ಬಾರಿ ಅಲ್ಲಿ ಜುಲೈ 16ರ ಬುಧವಾರ ಸಾಯಂಕಾಲದಂದು ಆಷಾಢ ಬಹುಳ ಷಷ್ಠಿ ದಿನದಂದು ಅಲ್ಲಿ ಆಗುತ್ತೆ. ಮುಂದೆ ಅದೇ ಮರುದಿನದಿಂದ ಅಂದರೆ ಜುಲೈ 17ರ ಸೂರ್ಯ ಉದಯದಿಂದ ಅಲ್ಲಿ ಕರ್ಕಾಟಕ ಮಾಸದ ಆರಂಭ ಅಥವಾ ದಕ್ಷಿಣಾಯನದ ಆರಂಭ ಸಾಂಕೇತಿಕವಾಗುತ್ತೆ. ದಕ್ಷಿಣಾಯನವು ವಿಶೇಷವಾಗಿ ನಮ್ಮ ದೇಶದ ಹವಾಮಾನಗಳಿಗೆ ಅನುಗುಣವಾಗಿ ಅದು ವರ್ಷ ಋತುವು, ಜೊತೆಗೆ ವಿಶೇಷವಾಗಿ ಹೆಚ್ಚು ಮಳೆ ಪ್ರವಾಹಗಳು ಬರುವಂಥ ಒಂದು ಕಾಲ ಆಗಿರುವುದರಿಂದ ಈ ಕಾಲವನ್ನು ಚಾತುರ್ಮಾಸಗಳಿಗೆ ಅಂದರೆ ವಿವಿಧ ರೀತಿಯ ವ್ರತ ನಿಯಮ ಅನುಷ್ಠಾನಗಳಿಗೆ ಹಾಗೂ ಹಲವಾರು ಶುಭ ಕಾರ್ಯಗಳ ನಿಷೇಧವನ್ನು ಆವಾಗ ಕಾಲದಲ್ಲಿ ಗಣಿಸಿದ್ದಾರೆ. ಅಂದರೆ ಪ್ರಕೃತಿಯ ಒಂದು ಯಾವುದೇ ರೀತಿಯ ಬದಲಾವಣೆಗೆ ಪರಿವರ್ತನೆಗೆ ಅನುಗುಣವಾಗಿ ಈ ಕಾಲಗಣನೆ ಮಾಡಿದ್ದಾರೆ. ಆ ಕಾಲಗಣನೆ ಅನುಗುಣವಾಗಿ ಉತ್ತರ ಮತ್ತು ದಕ್ಷಿಣಾಯನಗಳನ್ನು ನಮೂದಿಸಿದ್ದಾರೆ. ಹಾಗಾಗಿ ಹಲವಾರು ಶುಭ ಕಾರ್ಯಗಳನ್ನು ದಕ್ಷಿಣಾಯನದಲ್ಲಿ ಮಾಡುವಂಥದ್ದು ಸ್ವಲ್ಪ ಕಡಿಮೆ. ವಿಶೇಷವಾಗಿ ಗೃಹ ಪ್ರವೇಶಗಳಿರ್ಬೋದು, ಇನ್ನು ಕೆಲವರು ಮದುವೆ ಮುಂಜಿಗಳು ಆಗ್ತವೆ. ಆದರೆ ವಿಶೇಷವಾಗಿ ಕೆಲವೊಬ್ಬರಿಗೆ ಉತ್ತರಾಯಣದಲ್ಲೇ ಆಗಬೇಕು ಅನ್ನೋ ಒಂದು ಒಲವು ಸಹ ಇರುತ್ತೆ. ಹಾಗಾಗಿ ಈ ದಕ್ಷಿಣಾಯನವು ವಿಶೇಷವಾಗಿ ಈ ಕೃಷಿ ಚಟುವಟಿಕೆಗಳಿಗೆ, ಕರ್ಮ ಕಾರ್ಯಗಳಿಗೆ ಅಥವಾ ಇನ್ನಿತರ ಯಾವುದೇ ನಿರ್ಮಾಣಾದಿ ಕಾರ್ಯಗಳಿಗೆ ಸಹ ಉಪಯೋಗ ಮಾಡ್ತಾರೆ ಹೊರತು ಶುಭ ಶೋಭನಗಳನ್ನು ಸ್ವಲ್ಪ ಈ ದಕ್ಷಿಣಾಯನದಲ್ಲಿ ಕಡಿಮೆಯಾಗಿ ಮಾಡುವಂಥದ್ದು ಇರುತ್ತೆ. ಅಲ್ಲದೆ ಈಗಿನ ಹವಾಮಾನದ ಬಗ್ಗೆ ವಿಶೇಷವಾಗಿ ಹೆಚ್ಚು ಮಳೆ ಬರುವಂಥದ್ದು, ಹೆಚ್ಚು ಪ್ರವಾಹಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ ಸೂರ್ಯನ ಚಲನೆಯು ಹಾಗೆ ಇಲ್ಲಿ ತನ್ನ ದಕ್ಷಿಣಾರ್ಧ ಗೋಳದ ಕಡೆಗೆ ಸೂರ್ಯನ ಚಲನೆ ಆರಂಭ ಆಗುತ್ತೆ. ಹಾಗಾಗಿ ಉತ್ತರಾಯಣದಲ್ಲಿ ಸೂರ್ಯನು ಉತ್ತರದ ಕಡೆಗೆ ಹೋಗ್ತಾ ಇದ್ದರೆ ಅಲ್ಲಿ ದಕ್ಷಿಣದಲ್ಲಿ ಆತನ ಒಂದು ದಕ್ಷಿಣಾರ್ಧ ಗೋಳಕ್ಕೆ ಸೂರ್ಯನ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಅಲ್ಲಿ ಆ ಸೂರ್ಯನ ಬೆಳಕಿನ ವಿಶೇಷವಾಗಿಯೂ ಅಲ್ಲಿ ಬರುವಂಥ ತರಂಗಗಳಿಗೆ ಅನುಗುಣವಾಗಿಯೂ ಮನುಷ್ಯರ ಮೇಲೂ, ಅದು ಪ್ರಾಣಿ ವರ್ಗದ ಮೇಲೂ, ಸಸ್ಯ ಸಂಕುಲದ ಮೇಲೂ ವಿಶೇಷವಾದ ಪರಿವರ್ತನೆಗಳು ದಕ್ಷಿಣಾಯನದಲ್ಲಿ ಹೆಚ್ಚಳಾಗುತ್ತೆ. ಹಾಗಾಗಿ ಇದನ್ನು ವಿಶೇಷವಾಗಿ ವ್ರತ ನಿಯಮಗಳಿಗೆ, ವಿವಿಧ ರೀತಿಯ ಅನುಷ್ಠಾನಗಳಿಗೆ, ಜೊತೆಗೆ ಆಹಾರ ಇತ್ಯಾದಿಗಳಲ್ಲಿ ಸ್ವಲ್ಪ ಪಥ್ಯಾದಿಗಳನ್ನು ಮಾಡುವಂಥ ವಿಚಾರಗಳು ದಕ್ಷಿಣಾಯನದಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಿವೆ. ಇನ್ನು ಈ ಜ್ಯೋತಿಷ್ಯದ ಅನುಸಾರವಾಗಿ ಈ ಕರ್ಕಾಟಕ ಮಾಸವು ಅಥವಾ ಕರ್ಕಾಟಕ ಸಂಕ್ರಾಂತಿ ಅಂದರೆ ಜುಲೈ 16ರಿಂದ ಆಗಸ್ಟ್ 16ರವರೆಗಿರುವಂತಹ ಸೌರಮಾನದ 1 ತಿಂಗಳು. ಆ ಸೌರಮಾನದ 1 ತಿಂಗಳಿಗೆ ಕಟಕ ಮಾಸ ಅಂತ ಹೆಸರಿರ್ತಾರೆ. ಅಂತಹ ಕಟಕ ಮಾಸದಲ್ಲಿ ಸೂರ್ಯನ ಸೌರಮಾನದ ಮಾಸದಲ್ಲಿ ಈ ಗ್ರಹ ಸ್ಥಿತಿಗೆ ಅನುಗುಣವಾಗಿ ಅದರದೇ ಆದ ಫಲ ಬರುತ್ತೆ. ಪ್ರತಿ ಸೌರಮಾನ ಮಾಸಕ್ಕೂ ಅದರದ್ದೇ ಆದ ವಿಶೇಷವಾದ ಫಲಗಳು ಇರ್ತವೆ.
ಇನ್ನು ಸೂರ್ಯನು ಕರ್ಕಾಟಕದಲ್ಲಿ ಇರುವಾಗ ಉತ್ತಮ ಫಲಗಳೇ ಹೇಳಲ್ಪಟ್ಟಿವೆ. ಹಾಗಾಗಿ ಈ ಜುಲೈ 16ರಿಂದ ಆಗಸ್ಟ್ 16ರವರೆಗೆ ಸಾರ್ವತ್ರಿಕವಾಗಿ ಅಂದರೆ ಸಾರ್ವಜನಿಕವಾದ ಫಲವು ಭಾಳ ಉತ್ತಮವಾಗಿ ಬಂದಿದೆ. ಜನರಲ್ಲಿ ಇವಾಗ ಒಂದು ಉತ್ತಮವಾದ ನಡವಳಿಕೆ, ಧನಧಾನ್ಯ ಸಮೃದ್ಧಿ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗಗಳೆಲ್ಲ ಚೆನ್ನಾಗಿ ಆಗುವಂಥದ್ದು, ಕೃಷಿ ಚಟುವಟಿಕೆಗಳು ಚೆನ್ನಾಗಿ ಗರುಗೆದರುವಂಥದ್ದು, ಜೊತೆಗೆ ಅನೇಕ ರೀತಿಯ ಶುಭ ಸಮಾರಂಭಗಳಿಗೆ ಈಗ ವಿಶೇಷವಾದ ಮಾತುಕತೆಗಳೆಲ್ಲ ನಡೆಯುವಂಥದ್ದು. ಅದೇ ರೀತಿ ಭೂಮಿ, ಮನೆ ಮುಂತಾದ ವಿಚಾರಗಳಿಗೆ ಈಗ ಕೊಳ್ಳುವಂಥ ವ್ಯವಹಾರಗಳಿರ್ಬೋದು ಅಥವಾ ಅದರ ಒಂದು ನಿರ್ಮಾಣದ ಆರಂಭಗಳಿರ್ಬೋದು ಮುಂತಾದವುಗಳಿಗೆ ಚಾಲನೆ ಸಿಗುತ್ತೆ. ಹಾಗಾಗಿ ಕೃಷಿ ಇರ್ಬೋದು, ನಿರ್ಮಾಣ ಸಾಮಗ್ರಿ ಕಾರ್ಯಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗುವಂಥ ಅವಕಾಶ, ಜನರಲ್ಲಿ ವಿವಿಧ ರೀತಿಯ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶಗಳು, ಹಾಗೆಯೇ ಈ ಸರ್ಕಾರ ಅಥವಾ ಸಾಮಾಜಿಕವಾದ ವಿವಿಧ ರೀತಿಯ ಬದಲಾವಣೆಗಳಿಂದ ಜನರಿಗೆ ಸ್ವಲ್ಪ ನೆಮ್ಮದಿ ಬರುವಂಥದ್ದು, ರಾಜಕೀಯವಾದ ಸ್ಥಿರತೆಗಳು ಬರುವಂಥದ್ದು, ಜೊತೆಗೆ ಸ್ತ್ರೀ ವರ್ಗಕ್ಕೆ ವಿಶೇಷವಾದ ಒಂದು ಉತ್ತಮ ಫಲಗಳು ಈಗ ಬರುವಂಥದ್ದು, ಅವರ ಆರೋಗ್ಯ ಸುಧಾರಣೆ ಆಗುವಂಥದ್ದು, ಮನೆಯ ಸ್ಥಿತಿ ಮನಸ್ಸು ಮತ್ತು ಮನೆಯ ಸ್ಥಿತಿ ಎರಡೂ ಈಗ ಒಂದು ಸುಧಾರಣೆ ಆಗುವಂಥದ್ದು ಈ ಕಟಕ ಮಾಸದಲ್ಲಿ ಅಂದರೆ ಸೂರ್ಯನ ಈ ಕರ್ಕಾಟಕ ರಾಶಿಯಲ್ಲಿರುವಂಥ ಕಾಲದಲ್ಲಿ ಜುಲೈ 16ರಿಂದ ಆಗಸ್ಟ್ 16ರವರೆಗೆ ಕಂಡುಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ಉತ್ತಮವಾದ ಅವಕಾಶಗಳು ಸಿಗ್ಬೋದು. ಉತ್ತಮವಾದ ಒಂದು ಸಂಸ್ಥೆಗಳಲ್ಲಿ ಅವರಿಗೆ ಸೀಟು ಅಂದರೆ ಅಭ್ಯಾಸಕ್ಕೆ ಸೀಟುಗಳು ಸಿಗುವಂಥದ್ದು, ಶಿಕ್ಷಣದ ಸೀಟ್ ಸಿಗುವಂಥದ್ದು, ಉನ್ನತ ಶಿಕ್ಷಣಕ್ಕೆ, ಅದೇ ರೀತಿ ಉದ್ಯೋಗ ಅಪೇಕ್ಷೆಗಳಿಗೆ ಉದ್ಯೋಗ ಸಿಗುವಂಥದ್ದು. ಇದೆಲ್ಲ ಸಾರ್ವಜನಿಕ ಫಲವು ಎಲ್ಲರಿಗೂ ಅನ್ವಯ ಆಗುವಂಥ ಫಲ ಇದು. ಹಾಗಾಗಿ ಸಾರ್ವಜನಿಕ ಫಲವು ಒಳ್ಳೆಯದಾಗಿ ಬಂದಿದೆ, ಹೆಚ್ಚೇನು ಕೆಡುಕುಗಳೇನಿಲ್ಲ. ಉತ್ತಮವಾದ ವ್ಯವಸ್ಥೆಗಳು ವಿದ್ಯಾರ್ಥಿ ಯುವಕರಿಗಿರ್ಬೋದು, ಸಂಸಾರಸ್ಥರಿಗಿರ್ಬೋದು, ವ್ಯಾಪಾರ ಉದ್ಯಮದವರಿಗೆ, ಕೃಷಿಕರಿಗೆ ಎಲ್ಲವೂ ಸ್ವಲ್ಪ ಅನುಕೂಲಕರದ ವಾತಾವರಣ ಅಂದರೆ ಎಲ್ಲವೂ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುವಂಥ ಒಂದು ವಾತಾವರಣ ಕಟಕ ಮಾಸದಲ್ಲಿ ಬರಲಿದೆ. ಕಟಕ ರಾಶಿಯು ವಿಶೇಷವಾಗಿ ಅಲ್ಲಿ ಚಂದ್ರನ ಒಂದು ರಾಶಿಯಾಗಿರೋದು. ಸೂರ್ಯ ಮತ್ತು ಚಂದ್ರರು ಒಂದೇ ಮನೆಯಲ್ಲಿ ಒಂದೇ ರಾಶಿಯಲ್ಲಿದ್ದಾಗ ಅಲ್ಲಿ ಸ್ವಲ್ಪ ಸಮೃದ್ಧಿಗಳು, ಸುವ್ಯವಸ್ಥೆಗಳು, ಶಾಂತಿಗಳು ನೆಲೆಯಾಗುತ್ತವೆ. ಜೊತೆಗೆ ಜನರಲ್ಲಿ ಸ್ವಲ್ಪ ಮನೋಭಾವದಲ್ಲಿ ಸ್ವಲ್ಪ ತಾಳ್ಮೆನೂ ಇರುತ್ತೆ. ಸೂರ್ಯನು ಮತ್ತು ಚಂದ್ರನು ಒಂದೇ ರಾಶಿಯಲ್ಲಿದ್ದಾಗ ಜನರಲ್ಲಿ ಸ್ವಲ್ಪ ತಾಳ್ಮೆಯ ಭಾವನೆ, ಮನಸ್ಸಲ್ಲಿ ಶಾಂತ ಭಾವನೆಗಳು ಇರ್ತವೆ. ಜೊತೆಗೆ ದೈವಿಕವಾದ ಆಚರಣೆಗಳು, ಧಾರ್ಮಿಕವಾದ ಆಚರಣೆಗಳು ಇವೆಲ್ಲ ಮಾಡಲಿಕ್ಕೆ ಉತ್ತಮವಾದ ಅವಕಾಶಗಳು ಕಂಡುಬರ್ತವೆ. ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಯಾಕಂದರೆ ಅಲ್ಲಿ ಕಟಕದಲ್ಲಿ ರವಿ ಬಂದಾಗ ಅಲ್ಲಿ ಬುಧನ ಯುತಿ ಇದೆ. ಬುಧನ ಯುತಿ ಒಳ್ಳೆಯದೇ, ಸಾಂಕೇತಿಕವಾಗಿ ಬುಧನ ಯುತಿ ಒಳ್ಳೆಯದು. ಆದರೆ ಈ ಬಾರಿಯಲ್ಲಿ ಬುಧನಿಗೆ ಅಲ್ಲಿ ವಕ್ರಗತಿ ಆರಂಭವಾಗುತ್ತೆ. ಬುಧನಿಗೆ ವಕ್ರಗತಿ ಜುಲೈ 18ರಿಂದ ಅಲ್ಲಿ ವಕ್ರಗತಿ ಆರಂಭವಾಗುತ್ತೆ. ಜುಲೈ 18ರಿಂದ ವಕ್ರಗತಿ ಆರಂಭವಾಗೋ ಕಾರಣ ಅಲ್ಲಿ ಬುಧನ ಒಂದು ಅಡ್ಡ ಪರಿಣಾಮಗಳು ಕೆಲವೊಬ್ಬರ ಮೇಲೆ ಬರ್ಬೋದು. ಹಾಗಾಗಿ ಈ ಕಟಕ ಮಾಸದಲ್ಲಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರ್ಬೋದು. ಯಾರಿಗೆ ಅವರ ಒಂದು ವೈಯಕ್ತಿಕವಾದ ಜನ್ಮಕುಂಡಲಿಯಲ್ಲಿ ಬುಧನಿಗೆ ವೈಪರೀತ್ಯವಾದ ಸ್ಥಿತಿಗಳಿರ್ತವೋ ಅಥವಾ ಯಾರಿಗೆ ಒಂದು ಕ್ರೂರ ದಶಾಭುಕ್ತಿಗಳು ನಡೀತಾ ಇರ್ತವೋ ಅಂಥವರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮಗಳು ಬರ್ಬೋದು. ಕೆಲವರಿಗೆ ಶೀತದ ಪ್ರಭಾವ, ಜ್ವರದ ಪ್ರಭಾವ ಇರ್ಬೋದು ಅಥವಾ ಆಹಾರ ಮತ್ತು ನೀರಿನಿಂದ ಆಗುವಂಥ ಆರೋಗ್ಯದ ಸಮಸ್ಯೆಗಳು, ಹೊಟ್ಟೆ ನೋವು, ತಲೆನೋವು ಮುಂತಾದೆಲ್ಲ ಬರುವಂಥ ಸಾಧ್ಯತೆ. ಇನ್ನು ಕೆಲವೊಬ್ಬರಿಗೆ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಥಾನ ಚಲನೆ ಅಥವಾ ಸ್ಥಾನ ಬದಲಾವಣೆ ಆಗುವಂಥ ಟ್ರಾನ್ಸ್ಫರ್ಗಳು ಆಗುವಂಥದ್ದು, ಅನಿರೀಕ್ಷಿತವಾಗಿ ಸ್ಥಾನಗಳು ಬದಲಾಗುವಂಥದ್ದು. ಇನ್ನು ಕೆಲವೊಬ್ಬರು ವ್ಯಾಪಾರ ವೃತ್ತಿ ಅಥವಾ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸ್ಲೋನೆಸ್ ಅಂದರೆ ಬುಧನಿಗೆ ವಕ್ರಗತಿ ಬರೋ ಕಾರಣ ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅಂತಲ್ಲ. ಅದರ ಬುಧನ ವಕ್ರಗತಿಯ ಪ್ರತ್ಯೇಕವಾದ ವಿಡಿಯೋನ ಪ್ರಸಾರ ಮಾಡ್ತೇವೆ, ಅದನ್ನು ವೀಕ್ಷಿಸಿಕೊಳ್ಳಿ. ಆದರೆ ಇದು ಸೂರ್ಯನ ಫಲಕ್ಕೆ ಅನುಭವ. ಸೂರ್ಯನಿಗೆ ಅಲ್ಲಿ ನಿರಂತರವಾಗಿ ಈ 1 ತಿಂಗಳ ಕಾಲವು ಅಲ್ಲಿ ವಕ್ರ ಬುಧನ ಒಂದು ಯುತಿ ಇರುತ್ತೆ. ಅಂದರೆ ಸೂರ್ಯನ ಜೊತೆಗೆ ವಕ್ರವಾದ ಬುಧನು ಇರುವ ಕಾರಣ ಕೆಲವೊಬ್ಬರಿಗೆ ಮೇಲೆ ಹೇಳಿದಂಥ ಒಳ್ಳೆಯ ಪರಿಣಾಮಗಳ ಜೊತೆಗೆ ಸಾಂಕೇತಿಕವಾದ ಕೆಲವು ಅಡ್ಡ ಪರಿಣಾಮಗಳು ಬರ್ಬೋದು, ಹಿನ್ನಡೆಗಳು ಆಗುವಂಥದ್ದು. ಆರೋಗ್ಯದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ವೃತ್ತಿ ವ್ಯಾಪಾರಗಳು ಸ್ವಲ್ಪ ಹಿನ್ನಡೆಗಳು ಆಗುವಂಥದ್ದು. ಇನ್ನು ಕೆಲವರಿಗೆ ಮನಸ್ಸಲ್ಲಿ ನಾನಾ ರೀತಿಯ ಚಿಂತೆ, ಕ್ಲೇಶಗಳು ಹೆಚ್ಚಳ ಆಗುವಂಥದ್ದು ಮುಂತಾದೆಲ್ಲ ಸಾರ್ವತ್ರಿಕ ಫಲದಲ್ಲಿ ಕಂಡುಬರುತ್ತೆ. ಇನ್ನು ಕಟಕ ಮಾಸದಲ್ಲಿ ಸೂರ್ಯನಿರುವಾಗ ಅಲ್ಲಿ 3 ಮಳೆ ನಕ್ಷತ್ರಗಳು ಪರಿವರ್ತನೆ ಆಗುತ್ತೆ. ಕಟಕದಲ್ಲಿ ವಿಶೇಷವಾಗಿ 19ನೇ ತಾರೀಕು ಜುಲೈ 19ರವರೆಗೂ ಅಲ್ಲಿ ಇರುವಂಥದ್ದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರಕ್ಕೆ ಕುದುರೆ ವಾಹನಗಳು, ಪುನರ್ವಸು ಮಳೆ ಬರುವಂಥದ್ದು. ಇದು ಉತ್ತಮವಾದ ಮಳೆ ಬರುವಂಥ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಅಲ್ಲಿ 16ರಿಂದ 19ರವರೆಗೂ ಪುನರ್ವಸು ನಕ್ಷತ್ರ ಉತ್ತಮ ಮಳೆ ನಿರೀಕ್ಷೆ ಮಾಡುವಂಥದ್ದು. ಇನ್ನು ಇದೇ ರೀತಿ ಸೂರ್ಯನು ಅಲ್ಲಿ ಪುಷ್ಯ ನಕ್ಷತ್ರಕ್ಕೆ ಜುಲೈ 20ಕ್ಕೆ ಪ್ರವೇಶ ಆಗ್ತಾನೆ. ಜುಲೈ 20ರಿಂದ ಆಗಸ್ಟ್ 3ರವರೆಗೂ ಆತನು ಅಲ್ಲಿ ಪುಷ್ಯ ನಕ್ಷತ್ರದಲ್ಲಿ ನವಿಲು ವಾಹನವಾಗಿ ಇರುವಂಥದ್ದು. ಅತಿವೃಷ್ಟಿಯ ಸೂಚನೆ ಬರುತ್ತೆ. ಅಲ್ಲಿ ನವಿಲು ವಾಹನ ಅಂತ ಬರುತ್ತೆ. ಹಾಗಾಗಿ ಅತಿವೃಷ್ಟಿ ಅಂದರೆ ಹಲವಾರು ಭಾಗಗಳಲ್ಲಿ ಪ್ರವಾಹಗಳು ಬರುವಂಥದ್ದು, ಪ್ರವಾಹಗಳಿಂದ ಕಷ್ಟ ನಷ್ಟಗಳಾಗುವಂಥದ್ದು, ಬೆಳೆ ಅಥವಾ ಇನ್ನಿತರ ಯಾವುದೇ ಕೃಷಿ ಚಟುವಟಿಕೆಗಳು ನಾಶ ಆಗುವಂಥದ್ದೆಲ್ಲ ಸಾಧ್ಯತೆ ಪುಷ್ಯ ಮಳೆಯಲ್ಲಿ ಬರುತ್ತೆ. ಅಂದರೆ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಶನಿ ಮಹಾರಾಜರಾಗಿದ್ದಾರೆ. ಅವರು ಕೂತಿರುವಂಥದ್ದು ಮೀನರಾಶಿಯಲ್ಲಿ ವಕ್ರವಾಗಿ, ಅವರು ವಕ್ರವಾಗಿ ಜಲರಾಶಿಯಲ್ಲಿ ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ಈ
ಆ ವೈಪರೀತ್ಯದಿಂದ ಹವಾಮಾನ ವೈಪರೀತ್ಯದಿಂದ ನಷ್ಟ ಕಷ್ಟಗಳು ಆಗುವಂಥದ್ದು, ಅಕಾಲದಲ್ಲಿ ಪ್ರವಾಹಗಳು ಬರುವಂಥದ್ದು, ಅಥವಾ ದಿಢೀರಾಗಿ ರಾತ್ರೋರಾತ್ರಿ ಪ್ರವಾಹಗಳು ಬಂದು ಅಲ್ಲೆಲ್ಲ ಕೊಚ್ಚಿಕೊಂಡು ಹೋಗುವಂಥದ್ದು. ಹಾಗಾಗಿ ಜನರಿಗೆ ಪಶು ಪಕ್ಷಿಗಳಿಗೆ ಎಲ್ಲ ಹಾನಿಗಳು ಉಂಟು ಮಾಡುವಂಥ ಘಟನೆಗಳು ಈ ಜುಲೈ 19ರಿಂದ ಅಥವಾ ಜುಲೈ 20ರ ರಾತ್ರಿಯಿಂದ ಆಗಸ್ಟ್ 3ರ ಮಧ್ಯದಲ್ಲಿ ಜರುಗುವಂಥ ಸಾಧ್ಯತೆ ದೇಶಾದ್ಯಂತ ಬರುತ್ತೆ. ಹಾಗಾಗಿ ಇಲ್ಲಿ ಸೂರ್ಯನ ಕಟಕ ಸಂಕ್ರಾಂತಿಗೂ ಆತನ ಮಳೆ ನಕ್ಷತ್ರಗಳ ಪರಿವರ್ತನೆಗೂ ಒಂದು ಅವಿನಾಭಾವದ ಸಂದೇಶ. ಯಾಕಂದರೆ ಕಟಕ ರಾಶಿಯು ಅದು ಜಲತತ್ವದ ರಾಶಿಯಾಗಿರುತ್ತೆ. ಅಲ್ಲಿರತಕ್ಕಂಥ ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಮಹಾರಾಜ ಜಲತತ್ವದ ಮೀನರಾಶಿಯಲ್ಲಿ ಇರುವ ಕಾರಣ ಅಲ್ಲಿ ಅತಿವೃಷ್ಟಿಗಳ ಸೂಚನೆ ಬರುತ್ತೆ. ಆ ಬಳಿಕ ಅಲ್ಲಿ ಆಗಸ್ಟ್ 3ರಿಂದ ಮುಂದಿನ 13 ದಿನಗಳಲ್ಲಿ ಇರುವಂಥದ್ದು ಅಲ್ಲಿ ನಕ್ಷತ್ರದ ಪರಿವರ್ತನೆ ಆಶ್ಲೇಷ ನಕ್ಷತ್ರದ ಮಳೆ ಅಂತ ಬರುತ್ತೆ. ಆಶ್ಲೇಷ ನಕ್ಷತ್ರಕ್ಕೆ ಆನೆಯ ವಾಹನವಾಗಿರೋ ಕಾರಣ ಅಲ್ಲಿನೂ ಹಾಗೆ ಅತಿವೃಷ್ಟಿಯ ಸೂಚನೆ ಅಂತ ಬರುತ್ತೆ. ಅತಿವೃಷ್ಟಿಯಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಅಲ್ಲಿ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧನಾಗಿದ್ದಾನೆ, ಆತನು ವಕ್ರಿಯ ಆಗಿದ್ದಾನೆ. ಹಾಗಾಗಿ ಅದರ ವಕ್ರದ ಪರಿಣಾಮಗಳು ಯಾವಾಗ ಯಾವುದೇ ಗ್ರಹಗಳು ವಕ್ರವಾಗಿದ್ದಾಗ ಅದರಿಂದ ಸ್ವಲ್ಪ ಕೆಟ್ಟ ಪರಿಣಾಮಗಳು, ಅಡ್ಡ ಪರಿಣಾಮಗಳು, ದುಷ್ಪರಿಣಾಮಗಳು ಅಥವಾ ಕಷ್ಟ ನಷ್ಟಗಳು ಬರುವಂಥ ಸೂಚನೆ ಇರುತ್ತೆ. ಹಾಗಾಗಿ ಅಲ್ಲಿ ಆಶ್ಲೇಷ ಮಳೆಯಲ್ಲೂ ಹಾಗೆ ಅತಿವೃಷ್ಟಿ, ಒಟ್ಟಿನಲ್ಲಿ ಪುಷ್ಯ ಮತ್ತು ಆಶ್ಲೇಷ ಎರಡೂ ನಕ್ಷತ್ರದಲ್ಲಿ ಅತಿವೃಷ್ಟಿಯ ಸೂಚನೆ ಬರುತ್ತೆ. ಹಾಗಾಗಿ ಆ ಜುಲೈ 20ರಿಂದ ಆಗಸ್ಟ್ ಅಂತ್ಯದವರೆಗೂ ಅಲ್ಲಿ ವಿಶೇಷವಾದ ಅತಿವೃಷ್ಟಿಯ ಪರಿಣಾಮಗಳು ಅನೇಕ ಭಾಗದಲ್ಲಿ ಕಂಡುಬರುವಂಥದ್ದು, ಕಷ್ಟ ನಷ್ಟಗಳ ಸಾಧ್ಯತೆ. ಹಾಗಾಗಿ ಒಟ್ಟಿನಲ್ಲಿ ಕರ್ಕಾಟಕ ಸಂಕ್ರಾಂತಿ ಅಥವಾ ಸೂರ್ಯನ ಕರ್ಕಾಟಕ ಮಾಸ ಜುಲೈ 16ರಿಂದ ಆಗಸ್ಟ್ 16ರವರೆಗಿನ ಅವಧಿಯ ಒಂದು ಸಾರ್ವತ್ರಿಕ ಫಲದ ಮತ್ತು ಮಳೆ ನಕ್ಷತ್ರದ ವಿಶ್ಲೇಷಣೆಯನ್ನು ಮಾಡಿದಾಗಿದೆ. ಇವೆಲ್ಲದರ ಬಳಿಕ ನಾವು ಈಗ ರಾಶಿಗಳ ಮೇಲೆ ಸೂರ್ಯನ ಪ್ರಭಾವ ಹೇಗಿರುತ್ತನ್ನು ಗಮನಿಸೋಣ. ಈ ರಾಶಿಗಳ ವಿಚಾರಕ್ಕೆ ಬಂದಾಗ ಕೇವಲ 4 ರಾಶಿಗಳಿಗೆ ಸೂರ್ಯನ ಒಂದು ಗೋಚಾರದಲ್ಲಿ 4 ರಾಶಿಗಳಿಗೆ ಮಾತ್ರ ಉತ್ತಮ ಫಲ ಬರುತ್ತೆ. ಉಳಿದ 4 ರಾಶಿಗಳಿಗೆ ಮಿಶ್ರ ಫಲ ಬರುತ್ತೆ ಮತ್ತು ಉಳಿದ 4 ರಾಶಿಗಳಿಗೆ ಸಂಕಷ್ಟ ಫಲ ಎಂಬ ಒಂದು ಸೂಚನೆ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಒಂದೊಂದಾಗಿ ರಾಶಿಯ ಮೇಲಿನ ಪ್ರಭಾವವನ್ನು ಗಮನಿಸುವಂಥ ಮೊದಲಿಗೆ ಮೇಷರಾಶಿಗೆ ನಿಮ್ಮ ರಾಶಿಗೆ ಸೂರ್ಯನು ಪಂಚಮದ ಅಧಿಪತಿ ಆಗಿರ್ತಾನೆ. ಆತನು ಈ ಬಾರಿ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಅಥವಾ ಸುಖ ಸ್ಥಾನದಲ್ಲಿ ಇರುವ ಕಾರಣ ಆ 4ನೇ ಮನೆಯು ಅಲ್ಲಿ ಯಾವುದೇ ರೀತಿಯ ಉತ್ತಮ ಪರಿಣಾಮವನ್ನು ಕೊಡೋದಿಲ್ಲ, ಸ್ವಲ್ಪ ಸಂಕಷ್ಟದ ಫಲವೇ ನಿಮಗೆ ಜಾಸ್ತಿ ಅಂತ ಬಂದಿದೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮೇಷರಾಶಿಯವರಿಗೆ. ಜೊತೆಗೆ ನೀವು ಈಗಾಗಲೇ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಭಾವದಲ್ಲಿ ನೀವಿದ್ದೀರಾ. ನಷ್ಟದಲ್ಲಿ ಇರುವಂಥ ಶನಿ ಮಹಾರಾಜರು ನಿಮಗೆ ವಕ್ರವಾಗಿದ್ದಾರೆ. ಹಾಗಾಗಿ ಅಲ್ಲಿ ಆ ಶನಿ ಹರಡಿಸಾತಿಯ ಪ್ರಭಾವ ಜೊತೆಗೆ ಸೂರ್ಯನು ಈಗ ವಿರುದ್ಧವಾಗಿರುವ ಕಾರಣ ಅನೇಕ ರೀತಿಯ ಅತೃಪ್ತಿ ಹತಾಶೆಗಳು ಕಾಣ್ಬೋದು. ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ವೈರುಧ್ಯ ಬರೋದು, ತಾಯಿಯ ಜೊತೆಗೆ ತಂದೆಯ ಜೊತೆಗೆ ವೈರುಧ್ಯಗಳು ಬರುವಂಥದ್ದು, ಅಥವಾ ಹಿರಿಯರ ಜೊತೆಗೆ ಮಾತಿನ ವಾಗ್ವಾದ, ನೀವು ಕೆಲಸ ಮಾಡುವಂಥ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಹಾಗೆ ಮೇಲಾಧಿಕಾರಿಗಳ ಜೊತೆಗೆ ನಿಮಗೆ ವೈಮನಸ್ಯ ಉಂಟಾಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ ಇರ್ಬೋದು, ಉದ್ಯೋಗ, ಶಿಕ್ಷಣ ಯಾವುದರಲ್ಲಿ ಎಲ್ಲರೂ ಸ್ವಲ್ಪ ನಿಮಗೆ ಹತಾಶೆ ನಿರಾಶೆ ಕಾಡುತ್ತೆ. ಯಾವುದೋ ಒಂದಲ್ಲಿ ಅನ್ಸರ್ಟನಿಟಿ ಅಥವಾ ಅಸ್ಥಿರತೆ ಕಾಡುವಂಥದ್ದು. ಅದೇ ರೀತಿ ನಿಮಗೆ ಅವಮಾನವಾಗುವಂಥ ಹಲವಾರು ಘಟನೆಗಳಾಗ್ತವೆ. ಅದು ಹಿರಿಯರಿಂದಲೂ ಅವಮಾನ ಆಗುತ್ತೆ, ಕಿರಿಯರಿಂದಲೂ ಅವಮಾನ ಆಗುತ್ತೆ. ಮನಸ್ಸಿಗೆ ಚಿಂತೆ ವೆಚ್ಚಗಳು ಹೆಚ್ಚಳಾಗುತ್ತೆ. ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಂದರೆ ಕೌಟುಂಬಿಕ ಜೀವನದಲ್ಲಿ ಸಹ ಹಾಗೆ ಸ್ವಲ್ಪ ಅತೃಪ್ತಿ ಹತಾಶೆ ನಿರಾಶೆ ಕಾಡುವಂಥದ್ದು, ಸಿಟ್ಟು ಹೆಚ್ಚಳಾಗುವಂಥದ್ದು, ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಅಥವಾ ಕೌಟುಂಬಿಕವಾಗಿ ಗಂಡ ಹೆಂಡತಿ ತಂದೆ ಮಕ್ಕಳ ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರವಿಯು ಈ ಒಂದು ತಿಂಗಳು ನಿಮಗೆ ಪೂರಕವಾಗಿರುವುದಿಲ್ಲ. ಜುಲೈ 16ರಿಂದ ಆಗಸ್ಟ್ 16ರವರೆಗೆ ಮನಸ್ಸಿನ ಸಂಯಮವನ್ನು ತಾಳ್ಮೆಯನ್ನು ಕಾಪಾಡ್ಕೊಳ್ಬೇಕು. ಯಾವುದೇ ರೀತಿ ಅತಿರೇಕದ ವರ್ತನೆಗೆ ಹೋಗುವಂಥದ್ದು ಒಳ್ಳೆಯದಲ್ಲ. ಅದೇ ರೀತಿ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಅದನ್ನು ಉಪಯೋಗಿಸುವಾಗಲೂ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ನೀವು ಯಾವುದೇ ರೀತಿಯ ಒಂದು ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ಆರೋಪಗಳು ಆಪಾದನೆಗಳು ಬರುವಂಥದ್ದು, ಅದು ಕೇಸು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಸಹ ಬರುತ್ತೆ. ಹಾಗಾಗಿ ಇಂತಹ ವಿಚಾರಕ್ಕೆ ಸ್ವಲ್ಪ ಈ ಮೇಷರಾಶಿಯವರು ಈ ಕಟಕ ಮಾಸದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಕೊನೆಗೆ ಹೇಳತಕ್ಕಂಥ ರವಿಯ ದೋಷದ ಪರಿಹಾರಾರ್ಥವಾದ ದೇವತಾ ಪ್ರಾರ್ಥನೆ ಶ್ಲೋಕ ಇತ್ಯಾದಿಗಳನ್ನು ಹೇಳಬಹುದಾಗಿದೆ ಮೇಷರಾಶಿಯವರು. ಮುಂದೆ ವೃಷಭ ರಾಶಿಗೆ ಈ ಬಾರಿ ಸೂರ್ಯನ ಚಲನೆ ಬಹಳ ಒಂದು ಅದ್ಭುತವಾದ ಫಲವನ್ನು ಕೊಡುವಂಥದ್ದಾಗಿರುತ್ತೆ. ಅಲ್ಲದೆ ಸೂರ್ಯನಿಂದ ಈ ಕಟಕ ಮಾಸದಲ್ಲಿ ಲಾಭವನ್ನು ಪಡೆಯುವಂಥ ಮೊದಲನೇ ರಾಶಿ ವೃಷಭ ರಾಶಿ ಆಗಿರುತ್ತೆ. ಈಗಾಗಲೇ ನಿಮಗೆ ಅಲ್ಲಿ ಗುರುವಿನ ಬಲದ ಅನುಕೂಲತೆ ಇರುತ್ತೆ. ಶನಿ ಮಹಾರಾಜರು ಪೂರಕವಾಗಿದ್ದಾರೆ. ಅಂದರೆ ಇದೆಲ್ಲ ಒಂದು ಅಪರೂಪಕ್ಕೆ ಬರುವಂಥ ಕಾಂಬಿನೇಷನ್ಗಳು, ಮತ್ತೆ ಬರುವಂಥ ಒಂದು ಕಾಂಬಿನೇಷನ್ಗಳಲ್ಲ. ಅಲ್ಲಿ ಶನಿಯ ಒಂದು ಕಾಂಬಿನೇಷನ್ ನಿಮಗೆ 30 ವರ್ಷಗಳ ಬಳಿಕ ಒಂದು ಶನಿಯ ಆಶೀರ್ವಾದ, 12 ವರ್ಷಗಳ ಬಳಿಕ ಗುರುವಿನ ಆಶೀರ್ವಾದ, ಜೊತೆಗೆ ವರ್ಷಕ್ಕೆ ಒಂದೇ ಬಾರಿ ಸಿಗುವಂಥ ಸೂರ್ಯನ ಅವಕಾಶ, ರವಿಪುತ್ರ ಗುರು, ಈ 3 ಪ್ರಬಲವಾದ ಗ್ರಹಗಳ ಒಂದು ಆಶೀರ್ವಾದ ಸಿಗ್ತಾಯಿದೆ. ಜುಲೈ 17ರಿಂದ ನಿಮಗೆ ಸಿಗುವಂಥದ್ದು ಮತ್ತು ಆಗಸ್ಟ್ 16ರವರೆಗೆ ಇರುವಂಥದ್ದು. ಹಾಗಾಗಿ ವೃಷಭ ರಾಶಿಯವರು ಈ ಒಂದು ಅವಕಾಶವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಈ ಅವಕಾಶದಲ್ಲಿ ನಿಮಗೆ ಉದ್ಯೋಗದ ವಿಚಾರ, ಆರೋಗ್ಯದ ವಿಚಾರ, ಹಣದ ವಿಚಾರ,
ಜೊತೆಗೆ ಯಾವುದೇ ರೀತಿಯ ನಮ್ಮ ಕೌಟುಂಬಿಕ ವಿಚಾರಕ್ಕೆ ಬಹಳ ಉತ್ತಮ ಫಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗ್ತವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿಗಳಿಗೆ ಅಂದುಕೊಂಡಂತಹ ಅವರು ಉತ್ತಮವಾದ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು. ವಿವಾಹ ಯೋಗ್ಯರು ವಿವಾಹಕ್ಕೆ ಪ್ರಯತ್ನ ಮಾಡಿದರೆ ವಿವಾಹಗಳು ಫಿಕ್ಸ್ ಆಗುವಂಥದ್ದು. ಅಥವಾ ಜಾಬನ್ನು ಬದಲಿಸಿ ಉನ್ನತ ಜಾಬನ್ನು ಹುದ್ದೆಯನ್ನು ಪಡುವಂಥವರಿಗೆ ಉನ್ನತವಾದ ಹುದ್ದೆ ಸ್ಥಾನಮಾನಗಳು ಸಿಗುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿದ್ರೆ ಅವೆಲ್ಲ ಈಗ ಬಗೆಹರಿಯುತ್ತೆ. ಅಥವಾ ವೃತ್ತಿ ವ್ಯಾಪಾರ ಸ್ವಂತವಾದ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ತುಂಬ ಒಳ್ಳೆಯ ಆರ್ಡರ್ಗಳು ಬರೋದು, ತುಂಬ ಪ್ರಾಫಿಟ್ಗಳು ಬರುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಆಗುವಂಥದ್ದು. ಅಥವಾ ಹಿಂದೆ ಹಲವಾರು ಪ್ರಯತ್ನ ಮಾಡಿ ವಿಫಲರಾದವರಿಗೆ ಈಗ ತಕ್ಷಣವಾಗಿ ಸಫಲತೆ ಸಿಗುತ್ತೆ. ಇನ್ನು ಸರ್ಕಾರದ ಮೂಲ ಕೆಲಸ, ರಾಜಕೀಯ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಎಲ್ಲವೂ ನಿಮಗೆ ತಕ್ಷಣವಾಗಿ ಕ್ಷಿಪ್ರವಾಗಿ ಆಗುತ್ತೆ. ಹಿಂದೆ ತಿಂಗಳಾನುಗಟ್ಟಲೆ ಆಗದಿದ್ದಂಥ ಕೆಲಸಗಳು ಈಗ ಕ್ಷಿಪ್ರವಾಗಿ ಆಗುತ್ತೆ. ದಾಖಲೆ ಪತ್ರಗಳು ಶೀಘ್ರವಾಗಿ ಕೈ ಸೇರುತ್ತೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಹಿಂದೆ ನಿಮ್ಮನ್ನು ದೂರ ಇಟ್ಟರು, ಹಿಂದೆ ನಿಮ್ಮನ್ನು ಹೀಯಾಳಿಸಿದವರು ಈಗ ನಿಮ್ಮ ಪರವಾಗಿ ನಿಂತು ನಿಮ್ಮನ್ನು ಹೊಗಳುವಂಥ ಕೆಲಸ ಮಾಡೋದು. ಈ ರೀತಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳಿರ್ತವೆ. ಇನ್ನು ಹಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಗೌರವ, ಸನ್ಮಾನ ಮುಂತಾದ ಸಾಧ್ಯತೆಗಳು ಸಹ ಇರ್ತವೆ. ಇನ್ನು ಸರ್ಕಾರ ರಂಗದಲ್ಲಿ, ಕೋರ್ಟ್ ರಂಗ ಅಥವಾ ಸಾರ್ವಜನಿಕ ರಂಗದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಮುಂತಾದಲ್ಲಿ ಇರುವವರಿಗೆ ಹಲವಾರು ಉನ್ನತ ಪ್ರಶಸ್ತಿ, ಪುರಸ್ಕಾರಗಳು ಅಥವಾ ಉನ್ನತವಾದ ಒಂದು ರೆಕಗ್ನೈಸೇಷನ್ ಇವೆಲ್ಲ ಬರುವಂಥದ್ದೆಲ್ಲ ಇದೆ. ಹಾಗಾಗಿ ಈ ವೃಷಭ ರಾಶಿಯವರು ಅಪರೂಪಕ್ಕೆ ಬಂದಂತಹ ಈ ಸೂರ್ಯ ಭಗವಂತರ ಆಶೀರ್ವಾದವನ್ನು ಒಂದು ಉತ್ತಮ ಮನಸ್ಥಿತಿಯ ಸ್ವೀಕಾರ ಮಾಡಿಕೊಳ್ಳಿ. ಅಲ್ಲದೆ ನಿಮ್ಮ ಹಲವಾರು ಏನಾದರೂ ಕೋರಿಕೆ, ಬೇಡಿಕೆ ಅದನ್ನು ಅಥವಾ ನಿಮ್ಮ ಏನಾದರೂ ಗೋಲ್ಗಳಿದ್ದರೆ ಅದನ್ನು ಈಗ ತಲುಪಲಿಕ್ಕೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿದರೆ ಜುಲೈ 16ರಿಂದ ಆಗಸ್ಟ್ 10ವರೆಗೆ ಬಹಳಷ್ಟು ಅದ್ಭುತವಾದ ಫಲಿತಾಂಶವಿದೆ. ಅಪರೂಪಕ್ಕೆ ನಿಮಗೆ ಪ್ರಬಲವಾದ 4 ಅಥವಾ 5 ಗ್ರಹಗಳು ನಿಮ್ಮ ಪರವಾಗಿ ಇರುವಂಥದ್ದು ಒಂದು ಒಳ್ಳೆಯ ಅವಕಾಶ. ಎಲ್ಲ ವೃಷಭ ರಾಶಿಯವರಿಗೆ ಸೂರ್ಯ ಅನುಗ್ರಹದಿಂದ ಉತ್ತಮ ಫಲ ಸಿದ್ಧಿಯಾಗಲಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಸೂರ್ಯ ಅಥವಾ ಸೂರ್ಯನಿಗೆ ಸಂಬಂಧಿಸಿದ ದೇವತಾ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಮನೆ. ಧನಸ್ಥಾನದಲ್ಲಿ ನಿಮಗೆ ಸ್ವಲ್ಪ ಸಂಕಷ್ಟ ಫಲದ ಸೂಚನೆ ಇರುತ್ತೆ. ಅಂದರೆ ಅಲ್ಲಿ ವಿಶೇಷವಾಗಿ ಆರ್ಥಿಕತೆ ಮತ್ತು ಕುಟುಂಬದ ವ್ಯವಹಾರದ ಮೇಲೆ ಅದು ಪರಿಣಾಮ ಬೀರುತ್ತೆ. ಆರೋಗ್ಯಕ್ಕೆ ಅಷ್ಟೇನೋ ತೊಂದರೆ ಬರೋದಿಲ್ಲ. ಆದರೆ ಆರ್ಥಿಕತೆ ಹಣಕಾಸಿನ ಮೇಲೆ ಧನಸ್ಥಾನ ಅಂದರೆ ಹಣದ ವಿಚಾರ. ಹಣದ ವಿಚಾರದಲ್ಲಿ ವಿವಾದಗಳು ಬರುತ್ತೆ. ಹಣದ ವಿಚಾರ ನಷ್ಟಗಳಾಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥದ್ದು. ಜೊತೆಗೆ ಕೌಟುಂಬಿಕವಾಗಿ ಏನಾದರೂ ಕಲಹಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಸಹೋದರರ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ರಿಲೇಟಿವ್ಗಳ ಮಧ್ಯೆ ಕಲಹಗಳು ಬರೋದು. ಅದರ ವಿಶೇಷವಾಗಿ ಹಣದ ಮೂಲವಾದಿಂದ ಕಲಹ ಬರುತ್ತೆ. ಹಣದ ಮೂಲ, ಹಣ ಕೊಡುಕೊಳ್ಳಬೇಕೇದು ಅಥವಾ ಹಣ ನಿಮಗೆ ಬರದೇ ಇರುವಂಥ ವಿಚಾರವು. ಹಾಗಾಗಿ ಧನದ ಮೂಲಕವಾಗಿ ಕಲಹಗಳು ಹಲವರಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಹಣ ಅಥವಾ ದ್ರವ್ಯ, ಸೊತ್ತು ಇತ್ಯಾದಿಗಳು ನಷ್ಟ ಅಥವಾ ಕಳ್ಳತನ ಆಗುವಂಥದ್ದೆಲ್ಲ ಇರುತ್ತೆ. ಅದರ ಬಗ್ಗೆಯೂ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಈಗಿನ ಆನ್ಲೈನ್ ಯುಗದಲ್ಲಿ ಅನೇಕ ರೀತಿಯ ಆನ್ಲೈನ್ ವಂಚನೆ ಅಥವಾ ಆನ್ಲೈನ್ ಮೋಸಕ್ಕೆ ಹೋಗುವಂಥ ಸಾಧ್ಯತೆ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಸಾಧ್ಯತೆ ನಿಮ್ಮ ಮೇಲೆ ಈಗ ಜಾಸ್ತಿ ಇದೆ. ಹಾಗಾಗಿ ಮಿಥುನ ರಾಶಿಯವರು ಇಂಥ ಒಂದು ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಹಣದ ವಿಚಾರ, ಮಾತಿನ ವಿಚಾರ, ನಡವಳಿಕೆ ವಿಚಾರ, ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ತಾಳ್ಮೆ, ಸಾಮರಸ್ಯವನ್ನು ಕಾಡ್ಕೊಳ್ಬೇಕು. ಜೊತೆಗೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಅಳೆದು ತೂಗಿ ನೋಡಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಹಣಕಾಸು ಮತ್ತು ಮಾತಿನ ವಿಚಾರದಲ್ಲಿ ಆತುರ ನಿರ್ಧಾರ, ಜೊತೆಗೆ ಸಿಟ್ಟಿನ ನಿರ್ಧಾರಗಳು ನಿಮಗೆ ನಷ್ಟವನ್ನೇ ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಮನಸ್ಸಲ್ಲಿ ಆತಂಕ, ಭಯ, ಚಿಂತೆ, ನಿದ್ರಾಹೀನತೆ ಮುಂತಾದೆಲ್ಲ ಕಾಡ್ಬೋದು. ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ನೀವು ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿತ ಶ್ರುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆಗಳನ್ನ ಅಥವಾ ಪರಿಹಾರಾದಿಗಳನ್ನ ಖಂಡಿತ ಅನುಸರಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ನಿಮ್ಮ ಜನ್ಮಕ್ಕೆ ಬರುವಂಥ ಸೂರ್ಯ. ನಮಗೆಲ್ಲರಿಗೂ ಗೊತ್ತಿರುವಂತೆ ಈ ಜನ್ಮರಾಶಿಗೆ ಸೂರ್ಯ ಬಂದಾಗ ಅಥವಾ ಶನಿ ಬಂದಾಗ, ಗುರು ಬಂದಾಗ ಇವೆಲ್ಲರೂ ವಿರುದ್ಧವಾದ ಫಲವನ್ನು ಕೊಡ್ತಾರೆ. ಬುಧ ಬಂದಾಗ ಅಥವಾ ಮಂಗಳ ಬಂದಾಗ, ರಾಹು ಕೇತುಗಳು ಬಂದಾಗ ಜನ್ಮದಲ್ಲಿ ಅವರು ವಿರುದ್ಧವಾದ ಫಲವನ್ನು ಕೊಡ್ತಾರೆ. ಹಾಗಾಗಿ ನಿಮಗೂ ಈಗ ಒಂದು ಸಂಕಷ್ಟ ಫಲದ ಸೂಚನೆ ಬರುತ್ತೆ. ಕಟಕ ರಾಶಿಯವರಿಗೆ ಈಗಾಗಲೇ ನಿಮಗೆ ಭಾಳಷ್ಟು ಗ್ರಹಗಳು ನಿಮ್ಮ ವಿರುದ್ಧವಾಗಿರುತ್ತೆ. ಶನಿ, ರಾಹು, ಕೇತುಗಳು ಅಲ್ಲದೆ ಇತರ ಗ್ರಹಗಳು ಸಹ ನಿಮಗೆ ವಿರುದ್ಧವಾಗಿ ಇದ್ದಾವೆ. ಕೇವಲ ನಾನು ಹೇಳ್ತಾ ಇರ್ತೇನೆ, ಕೇವಲ ನಿಮಗೆ ಅಲ್ಲಿ ಚಂದ್ರನೇ ಕಾಪಾಡಬೇಕು ಅಥವಾ ಶುಕ್ರನೇ ಕಾಪಾಡಬೇಕು ಅಂತ ಕೆಲವೊಂದು ಕಾಲದಲ್ಲಿ ಶುಕ್ರನು ಸಹ ನಿಮಗೆ ಕೈ ಕೊಡ್ತಾನೆ. ಹಾಗಿರುವಾಗ ಕಟಕ ರಾಶಿಯವರು ಈ ಒಂದು ತಿಂಗಳಲ್ಲಿ, ಈ ಕಟಕ ಮಾಸದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವಿಶೇಷವಾಗಿ ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಇದ್ದವರು, ಉದಾಹರಣೆಗೆ ಬಿ ಪಿನೋ, ಶುಗರೋ, ಹಾರ್ಟ್ ಪ್ರಾಬ್ಲಮೋ, ಅಸ್ತಮನೋ, ಅಲರ್ಜಿನೋ ಅಥವಾ ಮಂಡಿ ನೋವು, ಆರ್ಥರೈಟಿಸೋ ಮುಂತಾದವುಗಳ ಇದ್ದಂಥ ಹಿಸ್ಟ್ರಿ ಇದ್ದವರಿಗೆ ಈ ಒಂದು ತಿಂಗಳಲ್ಲಿ ಅವೆಲ್ಲವೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಅಥವಾ ಅನೇಕ ರೀತಿಯ ಕೆಲವರಿಗೆ ಹೊಸದಾಗಿ ಏನಾದರೂ ರೋಗಗಳು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಆಕಸ್ಮಿಕವಾಗಿ ಆಹಾರ, ನೀರಿನಿಂದ ಅಥವಾ ಇನ್ನೇನಾದರೂ ನಿಮ್ಮ ಹವಾಮಾನ ವೈಪರೀತ್ಯದಿಂದ ಕೆಲವರಿಗೆ ದಿಢೀರಾಗಿ ಆಯಾಸ, ಸುಸ್ತು, ಅನಾರೋಗ್ಯಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ಒಂದು ವಾಹನದಲ್ಲಿ ಯಂತ್ರಚಾಲನೆ ಸಹ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿ ಬೇಕು. ಯಂತ್ರ, ವಾಹನ, ಉಪಕರಣಗಳ ಹೆಚ್ಚಿನ ಒಂದು ಸುರಕ್ಷಾ ಕ್ರಮ ಅಂದರೆ ಸೇಫ್ಟಿ ರೂಲ್ಸ್ಗಳನ್ನು ಖಂಡಿತ ಫಾಲೋ ಮಾಡಬೇಕಾಗತ್ತೆ.
ಹಾಗೆಯೇ ನಿಮಗೆ ವೈಯಕ್ತಿಕ ಜೀವನದಲ್ಲೂ ಸ್ವಲ್ಪ ತುಂಬ ಕಷ್ಟ ನಷ್ಟಗಳು ಬರುವಂಥದ್ದು, ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಬಾಂಧವ್ಯದಲ್ಲಿ ಕೊರತೆ, ಜಗಳ ಕಲಹಗಳು ಬರುವಂಥದ್ದು, ಪತಿ ಪತ್ನಿಯ ಮಧ್ಯೆ ಅಥವಾ ಸೋದರರ ಮಧ್ಯೆ, ತಂದೆ ತಾಯಿ ಮಧ್ಯೆ ಎಲ್ಲ ಅಂಥ ಮನಸ್ತಾಪಗಳು ಬರುವಂಥದ್ದು. ಇನ್ನು ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಹಾಗೆ ಅನೇಕ ರೀತಿಯ ನಿಮಗೆ ಅಡೆತಡೆಗಳು, ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದು, ನಿಮಗೆ ಹಿನ್ನಡೆ ಆಗುವಂಥದ್ದು ಅಥವಾ ಅವಮಾನಕರ ಘಟನೆ ಆಗುವಂಥದ್ದು, ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಒಂದು ತಲೆಗೆ ಬರುವಂಥದ್ದು ಮುಂತಾದೆಲ್ಲ ಇರುತ್ತೆ. ಇನ್ನು ಕೆಲವರಿಗೆ ದಿಢೀರಾಗಿ ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ದಿಢೀರಾಗಿ ಸಸ್ಪೆನ್ಷನ್ ಮಾಡೋದು ಮುಂತಾದ ಘಟನೆಗಳು ಬರ್ಬೋದು. ಹಾಗಾಗಿ ಕಟಕ ರಾಶಿಯವರಿಗೆ ಈ ಒಂದು ಕಟಕ ಮಾಸದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ರವಿಯು ನಿಮಗೆ ವಿರುದ್ಧವಾಗಿರ್ತಾನೆ, ಅಲ್ಲದೆ ಇತರ ಹಲವಾರು ಗ್ರಹಗಳ ವೈರುಧ್ಯವನ್ನು ಸಹ ನೀವು ಏಕಕಾಲದಲ್ಲಿ ಎದುರಿಸಬೇಕಂತ ಪರಿಸ್ಥಿತಿ. ಶತ್ರು ಕಾಟ, ಶತ್ರುಪೀಡೆ ಹೆಚ್ಚಾಗ್ತಾರೆ. ನಿಮಗೆ ಒಳಗೂ ಹೊರಗೂ ಶತ್ರುಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತನು ಮನ ಧನ ಅಂದರೆ ಆರೋಗ್ಯದ ವಿಚಾರ, ಮನೋನಿಯಂತ್ರಣ ಮತ್ತು ಮಾತಿನ ನಿಯಂತ್ರಣ ಮತ್ತು ಹಣಕಾಸಿನ ಒಂದು ಎಚ್ಚರಿಕೆ, ಎಲ್ಲದರಲ್ಲ ಎಚ್ಚರಿಕೆ ಖಂಡಿತ ಕಟಕ ರಾಶಿಯವರಿಗೆ ಬೇಕು. ಕೊನೆಗೆ ಹೇಳತಕ್ಕಂಥ ಸೂರ್ಯ ಮತ್ತು ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಥವಾ ದಾನ ಧರ್ಮಾದಿಗಳನ್ನು ಈ ಕಟಕ ರಾಶಿಯವರು ಖಂಡಿತ ಅನುಸರಿಸಬೇಕಾಗತ್ತೆ. ಇನ್ನು ಬರುವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯ, ಆದರೆ ಈ ಬಾರಿ ಅಲ್ಲಿ ಆತ ಬರುವಂಥದ್ದು ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ ನಷ್ಟದ ಮನೆ ಅಂತ ಹೇಳ್ತಾರೆ. ಹಾಗಾಗಿ 12ನೇ ಮನೆಯಲ್ಲಿ ಬರುವಂತಹ ಸೂರ್ಯನ ಒಂದು ಪರಿಣಾಮವು ನಿಮ್ಮ ಮೇಲೆ ವಿರುದ್ಧವಾದ ಪರಿಣಾಮವನ್ನು ಬರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಸಂಕಷ್ಟದ ಸೂಚನೆ ಈ ಒಂದು ತಿಂಗಳಲ್ಲಿ ಜುಲೈ 16ರಿಂದ ಆಗಸ್ಟ್ 16ರವರೆಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಆರ್ಥಿಕವಾದ ಸಮಸ್ಯೆಗಳು ಎದುರಾಗ್ಬೋದು. ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ಕೊನೆಯ ಕ್ಷಣದಲ್ಲಿ ಎಲ್ಲವೂ ರದ್ದು ಅಥವಾ ಕ್ಯಾನ್ಸಲೇಷನ್ ಆಗೋದು, ಅಥವಾ ಕೆಲವೊಂದು ದಿಢೀರಾಗಿ ಪೋಸ್ಟ್ಪೋನ್ಮೆಂಟ್ ಆಗೋದು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಇರುವಂಥದ್ದು, ವಿನಾಕಾರಣ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಕೆಲವರು ದ್ವೇಷ ಮಾಡೋದು, ಅಥವಾ ಕಲಹಗಳಿಗೆ ಸಣ್ಣ ಪುಟ್ಟ ಕಾರಣಗಳಿಗೆ ದೊಡ್ಡ ಕಲಹಗಳು ಆಗುವಂಥದ್ದು, ಇತರರು ನಿಮ್ಮನ್ನು ವಿರೋಧಿಸುವಂಥ ಘಟನೆ, ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಬಹುದು. ಅನೇಕ ರೀತಿಯ ಒಂದು ಮನಸ್ಸಿಗೆ ಅಹಿತಕರವಾದ ಘಟನೆಗಳು ನಿಮಗೆ ಮನೆಯಲ್ಲೂ ವೃತ್ತಿ ಜಾಗದಲ್ಲೂ ಪ್ರತಿನಿತ್ಯವೂ ಕಂಡು ಬರ್ಬೋದು. ಅಥವಾ ಯಾವುದೇ ಒಂದು ದುಃಖದ ಅಥವಾ ಬೇಜಾರಿನ ಸಮಸ್ಯೆಗಳನ್ನು ಸಮಾರಂಭ ಸುದ್ದಿಗಳನ್ನು ನೀವು ಕೇಳುವಂಥ ಸಾಧ್ಯತೆ, ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಅಲ್ಲಿ ಪರಸ್ಪರ ಅಲೆದಾಡುವಂಥ ಪರಿಸ್ಥಿತಿ, ಯಾವುದೇ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇವೆಲ್ಲವೂ ವಿಳಂಬ ಆಗುವಂಥದ್ದು, ಸಿಗಬೇಕಾದ ದಾಖಲೆ ಪತ್ರಗಳು ಸಿಗದೆ ನಿಮಗೆ ನಿರಾಶೆ ಆಗುವಂಥದ್ದು, ಭೂಮಿ ವ್ಯವಹಾರ, ಮನೆ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮುಂತಾದವುಗಳಲ್ಲಿ ಹಿನ್ನಡೆ ಅಥವಾ ಸ್ಲೋನೆಸ್ಗಳು ಆಗುವಂಥದ್ದು. ಹಾಗೆಯೇ ಇನ್ನು ಕೆಲವು ಈ ಕೌಟುಂಬಿಕವಾಗಿ ಹಾಗೆ ನಿಮ್ಮ ಮೇಲೆ ಇತರರು ಏನೋ ಸುಳ್ಳು ಆರೋಪ ಮಾಡೋದು, ಅಥವಾ ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ಅವರು ವಿರೋಧಿಸುವಂಥದ್ದು, ಅಥವಾ ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ನಿಂದಿಸುವಂಥದ್ದು ಮುಂತಾದ ಅನೇಕ ರೀತಿಯ ವೈಯಕ್ತಿಕ ಜೀವನದಲ್ಲೂ ಆರ್ಥಿಕ ಜೀವನದಲ್ಲೂ ತುಂಬ ಒಂದು ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ವಿಶೇಷವಾಗಿ ಹಣದ ಬಗ್ಗೆ ತುಂಬ ಎಚ್ಚರ ಹೆಜ್ಜೆ ಬೇಕು. ಅಲ್ಲಿ ನಿಮ್ಮ ಆಕಸ್ಮಿಕವಾದ ನಷ್ಟಗಳು ಆಗುವಂಥದ್ದು, ನಿಮ್ಮ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಆನ್ಲೈನು, ಆಫ್ಲೈನು, ಶೇರ್ಸು ಅಥವಾ ಇನ್ನಿತರ ಯಾವುದೇ ರೀತಿಯ ವಿಚಾರಗಳಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಆರೋಗ್ಯದ ಕಾಳಜಿನೂ ಸಹ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಈ ಸಿಂಹರಾಶಿಯವರು ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ದಾನ ಧರ್ಮದ ಮಾರ್ಗಗಳನ್ನು ಈ ಕಟಕ ಮಾಸದಲ್ಲಿ ಜುಲೈ 16ರಿಂದ ಆಗಸ್ಟ್ 16ರವರೆಗೆ ಅನುಸರಿಸಬೇಕಾಗತ್ತೆ. ಮುಂದೆ ಬರುವಂಥದ್ದು ಕನ್ಯಾ ರಾಶಿ. ಇಲ್ಲಿ ಸೂರ್ಯ ಭಗವಂತರಿಂದ ಉತ್ತಮ ಫಲ ಪಡೆಯುವಂಥ 2ನೇ ರಾಶಿ ಹಾಗೂ ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಕಟಕ ಮಾಸವು ಕನ್ಯಾ ರಾಶಿಗೆ ತುಂಬ ಒಂದು ಲಾಭದಾಯಕವೂ ಅಥವಾ ತೃಪ್ತಿದಾಯಕವೂ ಇಷ್ಟಾರ್ಥ ಸಿದ್ಧಾಯಕವೂ ಆಗಿರುತ್ತೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಅಥವಾ ಸ್ಪೀಡ್ಗಳು ವೇಗವಾಗಿ ಆಗುತ್ತೆ. ಹಿಂದೆ ನಿಮಗೆ ಯಾವುದಾದ್ರೂ ಅವಕಾಶ ನಿರಾಕರಿಸಲ್ಪಟ್ಟಂಥ ಅವಕಾಶಗಳು ಈಗ ತಾನಾಗಿಯೇ ಒದಗಿ ಬರ್ಬೋದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗಲಿವೆ. ಅಥವಾ ಜಾಬ್ಗಾಗಿ ಪ್ರಯತ್ನ ಪಡೋರಿಗೆ ಈಗ ಜಾಬ್ ಆಫರ್ ಲೆಟರ್ಗಳು ಬರುವಂಥದ್ದು, ಅಥವಾ ರಾಜಕೀಯ ಮೂಲ, ಸರ್ಕಾರಿ ಮೂಲ ಯಾವುದಾದ್ರು ಹಿಂದೆ ಯಾವುದೋ ಪ್ರಯತ್ನ ಪಟ್ಟಿದ್ರೆ ಅಂಥ ಕೆಲಸಗಳು ಈಗ ಕ್ಷಿಪ್ರವಾಗಿ ಆಗುವಂಥದ್ದು. ಇನ್ನು ಯಾವುದೇ ರೀತಿಯ ನಿಮ್ಮ ಉದ್ಯೋಗ, ಉದ್ಯಮ ಅಥವಾ ಇನ್ನಿತರ ಯಾವುದೇ ಕೈಗಾರಿಕೆ, ವ್ಯಾಪಾರ ಯಾವುದಿರ್ಬೋದು ಅಲ್ಲಿನೂ ಹಾಗೆ ಬಿಸ್ನೆಸ್ಸಿಗೆ ತುಂಬ ಚೇತರಿಕೆ ಆಗುತ್ತೆ. ಲಾಭಾಂಶಗಳು ಹೆಚ್ಚಳಾಗುತ್ತೆ. ನಷ್ಟದಿಂದ ನೀವು ಲಾಭದತ್ತ ಮುನ್ನುವರಿಯುವಂಥದ್ದು, ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನೀವಾಗಿ ಇತರರಿಗೆ ಕೊಟ್ಟಂಥ ಸಾಲದ ಹಣ ಮರಳಿ ಬರುವಂಥ ಅವಕಾಶ, ಈ ರೀತಿ ಎಲ್ಲವೂ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಜరుగుತ್ತವೆ. ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದವರಿಗೆ ಈಗ ಈ ಕಟಕ ಮಾಸದಲ್ಲಿ ಪವಾಡ ಸದೃಶವಾಗಿ ಏನೋ ಒಂದು ಆರೋಗ್ಯದಲ್ಲಿ ಚೇತರಿಕೆ, ಸುಧಾರಣೆ ಆಗುವಂಥದ್ದು, ಜೊತೆಗೆ ಜೀವನದಲ್ಲಿ ಸ್ವಲ್ಪ ಲವಲವಿಕೆ ಬರುವಂಥದ್ದು, ಕೌಟುಂಬಿಕವಾದ ಸಮಸ್ಯೆಗಳು ಈಗ ಬಗೆಹರಿಯುವಂಥದ್ದು, ಪತಿ ಪತ್ನಿ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಬಹಳ ಚೆನ್ನಾಗಿ ಇರುವಂಥದ್ದು, ಮಕ್ಕಳಿಗೂ ಏನು ಏಳಿಗೆ ಆಗುತ್ತೆ. ಈಗ ಕನ್ಯಾ ರಾಶಿಯವರು ಯಾರಿದ್ದಾರೆ ಅವರ ಮಕ್ಕಳಿಗೆ ಈಗ ಉದ್ಯೋಗ, ವ್ಯಾಪಾರ ಅಥವಾ ಶಿಕ್ಷಣ ಅಥವಾ ಮದುವೆ ಮುಂತಾದೆಲ್ಲ ವಿಚಾರಗಳಿಗೆ ಪ್ರಯತ್ನ ಪಟ್ಟರೆ ಅವರಿಗೂ ಈಗ ಉತ್ತಮ ಫಲಗಳು ಆಗಲಿವೆ ಸೂರ್ಯ ಅನುಗ್ರಹದಿಂದ. ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ಕಟಕ ಮಾಸದ ಉತ್ತಮ ಫಲವನ್ನು ಒಳ್ಳೆಯ ಮನಸ್ಸಿನಿಂದ ಸ್ವೀಕಾರ ಮಾಡಿಕೊಳ್ಳಿ. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ದೇವತಾ ಪ್ರಾರ್ಥನೆ ನೀವು ಸಹ ಮಾಡಬಹುದಾಗಿದೆ. ಕನ್ಯಾ ರಾಶಿಯವರು ಎಲ್ಲ ಕನ್ಯಾ ರಾಶಿಯವರಿಗೆ ಸೂರ್ಯ ಅನುಗ್ರಹದಿಂದ ಈ ಕಟಕ ಮಾಸವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ಒಂದು ಸೂರ್ಯನ ಚಲನೆ 3ನೇ ರಾಶಿಯಾಗಿ ಉತ್ತಮ ಫಲ ನಿಮಗೆ ಬರ್ತಾ ಇದೆ.
ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಥವಾ ದಶಮ 10ನೇ ಮನೆಯಲ್ಲಿರುವಂತಹ ಸೂರ್ಯ ಭಗವಂತರು ಉತ್ತಮ ಫಲವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಗುರುವಿನ ಅನುಕೂಲತೆ ಇದೆ, ಶನಿ ಮಹಾರಾಜರ ಅನುಕೂಲತೆ ಇದೆ, ಇತರ ಗ್ರಹಗಳ ಬೆಂಬಲ ಇದೆ, ನಿಮ್ಮ ರಾಶಿಯಾದ ಶುಕ್ರನ ಅನುಕೂಲ ಎಲ್ಲ ಇರುವಂಥ ಕಾರಣ ಎಲ್ಲದಲ್ಲಿ ನಿಮಗೆ ಈಗ ಅಪರೂಪಕ್ಕೆ ಬರುವಂಥ ಈ ರವಿಯ ಅನುಗ್ರಹ ನಿಮಗೆ ಕರ್ಮಸ್ಥಾನದಲ್ಲಿ ಬಂದಿದೆ. ಅನೇಕ ರೀತಿಯ ಶುಭ ಲಾಭಗಳು ಬರುವಂಥ 3ನೇ ರಾಶಿ ತುಲಾ ರಾಶಿ ಆಗಿರುತ್ತೆ. ಅನೇಕ ನಿಮ್ಮ ಕಾಲದ ದೀರ್ಘಕಾಲದ ಕನಸುಗಳು ನನಸಾಗ್ಬೋದು. ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಕೆಲವರಿಗೆ ರಾಜಕೀಯ ಅಧಿಕಾರಗಳು ಸ್ಥಾನಮಾನಗಳು ಸಿಗುವಂಥದ್ದು. ಹಿಂದೆ ಸಿಗದಂಥ ಅಥವಾ ಹಿಂದೆ ನಿರಾಕರಣೆ ಆದಂಥ ಪದವಿ ಅಥವಾ ಸ್ಥಾನಮಾನ ಈಗ ನಿಮಗೆ ಅನಾಯಾಸವಾಗಿ ಸಿಗುವಂಥದ್ದು. ಇನ್ನು ಕೆಲವರಿಗೆ ಯಾತ್ರೆ, ದೂರ ಪ್ರಯಾಣ, ಪ್ರವಾಸವಾಗುವಂಥ ಅವಕಾಶ, ವಿದೇಶದ ಪ್ರವಾಸಗಳು ಹೋಗುವಂಥ ಅವಕಾಶ. ಇನ್ನು ನಿಮಗೆ ಹಣಕಾಸಿನ ಹೂಡಿಕೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶಗಳು ಸಿಗ್ತವೆ. ಭೂಮಿ, ಮನೆ, ಯಂತ್ರ, ವಾಹನ, ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶ ಅಥವಾ ನಿಮ್ಮ ಉದ್ಯಮ ವ್ಯಾಪಾರವನ್ನು ಇನ್ನಷ್ಟು ಬೆಳೆಸುವಂಥ ಅವಕಾಶ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಎಲ್ಲ ವರ್ಗದ ಈ ತುಲಾ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ವಿದ್ಯೆಗೆ, ಪ್ರತಿಭೆಗೆ ಬಹಳಷ್ಟು ಅವಕಾಶಗಳು ಬರ್ತವೆ. ಉತ್ತಮವಾದ ಸಂಸ್ಥೆಗಳಲ್ಲಿ ಸೀಟ್ ಸಿಗೋದಾಗಲಿ, ಉನ್ನತ ಶಿಕ್ಷಣಕ್ಕೆ ವಿದೇಶದ ಅವಕಾಶ ಸಿಗೋದಾಗಲಿ ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉತ್ತಮವಾದ ಈ ಬಹುರಾಷ್ಟ್ರೀಯ ಕಂಪನಿ MNC ಕಂಪನಿಗಳಲ್ಲಿ ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು, ವಿದೇಶ ಮೂಲದ ಉದ್ಯೋಗ ಸಿಗುವಂಥದ್ದು, ಇರುವಂತಹ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ಗಳು ಆಗುವಂಥದ್ದು. ಈ ರೀತಿ ನೀವು ಯಾವುದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಭಾಗ್ಯೋದಯ ಆಗುವಂಥದ್ದಿರುತ್ತೆ. ಕಾರ್ಯಸಿದ್ಧಿ ಅವಕಾಶಗಳು ಇರ್ತವೆ, ಅಧಿಕಾರ ಸಿಗುವಂಥ ಅವಕಾಶಗಳು ಇರ್ತವೆ. ಇನ್ನು ಈ ಗೃಹಿಣಿಯರು, ಮಹಿಳೆಯರಿಗೆ ಸಾಗೆ ಮನೆಯಲ್ಲಿ ಈಗ ನೆಮ್ಮದಿ ವಾತಾವರಣ, ಮನೆಯಲ್ಲಿ ಶುಭ ವಾತಾವರಣ, ಹಿಂದೆ ಇದ್ದ ಎಲ್ಲ ಗೊಂದಲಗಳು ಎಲ್ಲ ನಿವಾರಣೆಯಾಗಿ ಈಗ ಮನೆಯಲ್ಲಿ ಉತ್ತಮವಾದ ಸಂತೋಷದ ಒಂದು ಗೆಲುವಿನ ವಾತಾವರಣ ಖಂಡಿತ ಬರುತ್ತೆ. ಹಾಗಾಗಿ ತುಲಾ ರಾಶಿಯವರು ಈ ಒಂದು ತಿಂಗಳ ಕಟಕ ರಾಶಿಯ ಒಂದು ಸೂರ್ಯ ಭಗವಂತರ ಆಶೀರ್ವಾದವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಎಲ್ಲ ತುಲಾ ರಾಶಿಯವರಿಗೆ ಸೂರ್ಯ ಭಗವಂತ ಅನುಗ್ರಹದ ಶುಭವಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ನವಮ ಅಥವಾ ಭಾಗ್ಯಸ್ಥಾನ ಅಂತ ಹೇಳ್ತಾರೆ. ನವಮದಲ್ಲಿ ಸೂರ್ಯ ಭಗವಂತರು ಮಿಶ್ರ ಫಲ ಅಂದರೆ ಅಷ್ಟೇನು ಉತ್ತಮವಾದ ಫಲನ ಕೊಡೋದಿಲ್ಲ. ಅಲ್ಲಿ ನಿಮಗೆ ವೈಯಕ್ತಿಕ ಜೀವನದಲ್ಲೂ ಮನಸ್ಸಿನ ಮೇಲೂ ತುಂಬ ಅಡ್ಡ ಪರಿಣಾಮ ಆಗ್ಬೋದು. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಲಕ್, ಅದು ಅದೃಷ್ಟ ಇರುತ್ತೆ, ಅದು ಈಗ ಕೆಲಸ ಮಾಡದೆ ಹೋಗ್ಬೋದು ಅಥವಾ ಎಲ್ಲೋ ಸ್ವಲ್ಪ ಅನ್ಲಕ್ ಫೀಲ್ ಆಗ್ಬೋದು ನಿಮಗೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಇತರ ಗ್ರಹಗಳದ್ದು ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ ಇದೆ. ಅಲ್ಲಿ ನಿಮಗೆ ಗುರು ಆಗಲಿ ಅಥವಾ ಶನಿ ಮಹಾರಾಜರಾಗಲಿ ನಿಮಗೆ ಪೂರಕವಾಗಿರೋದಿಲ್ಲ. ಇತರ ಗ್ರಹಗಳ ವೈರುಧ್ಯ ಸಹ ನಿಮಗೆ ಎದುರಿಸುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಅಲ್ಲಿ ತನು ಮನ ಧನದಲ್ಲಿ ನಮಗೆ ಹಿನ್ನಡೆ ಆಗ್ಬೋದು. ಅಂದರೆ ತನುವಲ್ಲಿ ಆರೋಗ್ಯದ ವಿಚಾರ ಹಿನ್ನಡೆ ಆಗ್ಬೋದು. ಮನಸ್ಸು ಅಂದರೆ ಮನಸ್ಸಲ್ಲಿ ಸ್ವಲ್ಪ ಗೊಂದಲ, ಚಿಂತೆ, ಭಯ, ಆತಂಕ ಹೆಚ್ಚಳಾಗುವಂಥದ್ದು. ಧನ ಅಂದರೆ ಹಣಕಾಸು ವಿಚಾರವಾಗಿ ಕಷ್ಟ ನಷ್ಟಗಳು ಆಗ್ಬೋದು ಅಥವಾ ಎಲ್ಲ ವಿಚಾರದಲ್ಲಿ ಹಿನ್ನಡೆ, ಸ್ಲೋನೆಸ್ಗಳು ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಇದೇ ಕಾಲದಲ್ಲಿ ಬಂಧುಗಳ ಜೊತೆಗೆ ಬಾಂಧವ್ಯ ಕೊರತೆ, ಮಿತ್ರರ ಜೊತೆಗೆ ವೈರುಧ್ಯಗಳು ಬರೋದು ಅಥವಾ ನಿಮಗೆ ಹಿಂದೆ ಎಲ್ಲ ನಿಮ್ಮ ಜೊತೆಗಿದ್ದವರು ಈಗ ನಿಮ್ಮನ್ನು ದೂರ ಮಾಡಿ ನೀವೊಂದು ವಿರುದ್ಧವಾದ ದಿಕ್ಕಿನಲ್ಲಿ ಸಾಗುವಂಥದ್ದು ಅಥವಾ ಹಿಂದೆ ಮಿತ್ರರಾಗಿದ್ದರೂ ಈಗ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು, ಅಸಮಾಧಾನ ಹೆಚ್ಚಾಗುತ್ತೆ, ಬಂಧುಗಳಲ್ಲಿ ಮಿತ್ರರಲ್ಲಿ ವೈರತ್ವಗಳು ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಆರೋಪಗಳು ಕಂಡು ಬರ್ತವೆ. ಹಿಂದೆ ಮಾಡಿದ ನೀವು ಯಾವುದೇ ಒಂದು ಸಂಚಾಗಲಿ ಅಥವಾ ತಪ್ಪಾಗಲಿ ಈಗ ಮೇಲಕ್ಕೆ ಅಥವಾ ಬೆಳಕಿಗೆ ಬರುತ್ತವೆ. ಏನು ಸರ್ಕಾರಿ ಹುದ್ದೆಯಲ್ಲಿರೋರು, ರಾಜಕೀಯ ಹುದ್ದೆಯಲ್ಲಿರೋರು ಅವರ ಮೇಲೆ ಏನಾದರೂ ಆರೋಪ ಕಳಂಕಗಳು ಬರ್ಬೋದು, ಅವರ ಮೇಲೆ ಎಂಕ್ವೈರಿಗಳು ಬರೋದು ಅಥವಾ ಯಾವುದೇ ರೀತಿಯ ತನಿಖಾ ಸಂಸ್ಥೆಗಳಿಂದ ಅವರಿಗೆ ನೋಟಿಸ್ ಬರೋದಾಗಲಿ ಅಥವಾ ತನಿಖಾ ಸಂಸ್ಥೆಗಳು ಅವರನ್ನು ಅರೆಸ್ಟ್ ಅಥವಾ ಬಂಧಿಸುವಂಥ ಸಾಧ್ಯತೆಗಳು ಇವೆಲ್ಲ ಬರುತ್ತೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಕಟಕ ಮಾಸದಲ್ಲಿ ಬೇಕು. ಎಲ್ಲೆಡೆಯೂ ಸ್ವಲ್ಪ ನಿಮಗೆ ವಿರುದ್ಧವಾದ ವಾತಾವರಣ ಇರುತ್ತೆ. ಯಾರೂ ನಿಮಗೆ ಸಹಾಯಕ್ಕೆ ಬರೋದಿಲ್ಲ, ಎಲ್ಲರೂ ನಿಮ್ಮ ವಿರುದ್ಧವಾಗಿರ್ತಾರೆ, ಮಿತ್ರರು ವಿರುದ್ಧ ಆಗ್ತಾರೆ, ಬಂಧುಗಳು ವಿರುದ್ಧ ಆಗ್ಬೋದು. ಜೊತೆಗೆ ಹಿಂದೆ ನಿಮ್ಮಿಂದ ಸಹಾಯ ಪಡೆದವರು ಸಹ ಈಗ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು. ಹಾಗೆ ನಾನಾ ರೀತಿಯ ಪರೀಕ್ಷಾರ್ಹವಾದ ಹಲವಾರು ಘಟನೆಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಆಗ್ಬೋದು. ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ದೋಷ ನಿವಾರಣೆಗೆ ಸಂಬಂಧಿತವಾದ ಶ್ರುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರು ಮಾಡಬೇಕಾಗುತ್ತೆ ಈ ಕಟಕ ಮಾಸದಲ್ಲಿ. ಮುಂದೆ ಬರುವಂಥದ್ದು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಅಲ್ಲಿ ತುಂಬ ಒಂದು ಅನೇಕ ರೀತಿಯ ಸಂಕಷ್ಟದ ಸೂಚನೆ ಬರುತ್ತೆ. ಅಂದರೆ 8ನೇ ಮನೆ ಅಂತ ಹೇಳ್ತಾರೆ. ಆ ಅಷ್ಟಮದಲ್ಲಿ ನಿಮಗೆ ಕೆಲವೊಂದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಧನುರಾಶಿಯವರಿಗೆ. ಜೊತೆಗೆ ಯಂತ್ರ, ವಾಹನ, ಉಪಕರಣಗಳ ಅಪಘಾತದ ಸಾಧ್ಯತೆ, ಮನಸ್ಸಿಗೆ ಸಂಬಂಧಪಟ್ಟು ಅನೇಕ ರೀತಿಯ ನೋವಾಗುವಂಥ ಅಥವಾ ಬೇಜಾರಾಗುವಂಥ ಘಟನೆಗಳು, ಮನೆಯ ಸದಸ್ಯರಿಗೆ ನಿಮಗೂ ಜೊತೆಗೆ ನಿಮ್ಮ ಮನೆಯ ಸದಸ್ಯರಿಗೂ ಅಥವಾ ನಿಮ್ಮ ಮಕ್ಕಳು, ಹೆಂಡತಿನೋ ಅಥವಾ ನಿಮ್ಮ ತಂದೆ ತಾಯಿನೋ ಯಾರು ಬಂದು ಮನೆಯ ಸದಸ್ಯರಿಗೆ ಸಹ ಆರೋಗ್ಯದಲ್ಲಿ ಸಹ ಏರುಪೇರು ಬಂದು ಆಸ್ಪತ್ರೆ ಖರ್ಚು ಅಥವಾ ಇನ್ನಿತರವಾದ ಆತಂಕದ ವಾತಾವರಣ ಹೆಚ್ಚಳಾಗ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಆಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಮುಂತಾದ ವಿಚಾರದಲ್ಲಿ ಅಸಮಾಧಾನಕರ ವಾತಾವರಣ ಹೆಚ್ಚಳಾಗುವಂಥದ್ದು, ಗುಪ್ತ ಶತ್ರುಗಳ ಪೀಡೆ ಹೆಚ್ಚಳಾಗುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಧನುರಾಶಿಯವರು ತುಂಬ ಎಚ್ಚರಿಕೆ ಹೆಜ್ಜೆ ತನು ಮನ ಧನದ ವಿಚಾರ ಆಗಬೇಕು. ಆರೋಗ್ಯದಕ್ಕೂ ಖಂಡಿತವಾಗಿಯೂ ಯಾರಿಗೆ ಆರೋಗ್ಯ ಸಮಸ್ಯೆ ಉದಾಹರಣೆಗೆ BP ನೋ, ಶುಗರೋ, ಅಸ್ತಮನೋ, ಅಲರ್ಜಿನೋ ಇದ್ದರೂ ಅಂಥದ್ರೆಲ್ಲ ರೀಡಿಂಗ್ಗಳು ಈಗ ಜಾಸ್ತಿ ತೋರಿಸುತ್ತೆ.
ಹಾಗಾಗಿ ಅವೆಲ್ಲನ ಸ್ವಲ್ಪ ನಿಯಂತ್ರಣ ಅಥವಾ ಕಂಟ್ರೋಲ್ ಇಟ್ಕೋಬೇಕು. ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ತಪಾಸಣೆ ಮಾಡ್ಕೋಬೇಕು. ಯಾವುದೇ ನೆಗ್ಲಿಜೆನ್ಸನ್ನು ಆರೋಗ್ಯದ ವಿಚಾರಕ್ಕೆ ಮಾಡಬಾರ್ದು. ನಿಮ್ಮ ಜೀವನ ಶೈಲಿಯನ್ನು ಖಂಡಿತ ಸುಧಾರಣೆ ಮಾಡಬೇಕಾಗತ್ತೆ. ಜೊತೆಗೆ ವೈಯಕ್ತಿಕ ಜೀವನದಲ್ಲೂ ಹಾಗೆ ಮಾತು ನಡವಳಿಕೆ ಬಗ್ಗೆ ಎಚ್ಚರ ಇರಬೇಕು. ನೀವು ಆಡುವಂಥ ಸಣ್ಣ ಒಂದು ಮಾತು ನಿಮಗೆ ಅದಕ್ಕೆ ತುಂಬ ದೊಡ್ಡ ಬೆಲೆ ತೆರುವಂಥ ಅವಕಾಶ ಬರ್ಬೋದು. ಮನೆ ಮಂದಿ ಜೊತೆಗಿರ್ಬೋದು, ಮಿತ್ರರ ಜೊತೆಗಿರ್ಬೋದು, ಅಥವಾ ಈಗ ಅಪರಿಚಿತರ ಜೊತೆಗಿರ್ಬೋದು. ಮಾತಿನಲ್ಲಿ ಸ್ವಲ್ಪ ತುಂಬ ನಿಗಾ ಬೇಕಾಗತ್ತೆ. ಹಾಗಾಗಿ ಮಾತಿನಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ. ಅದೇ ರೀತಿ ಯಾವುದೇ ರೀತಿಯ ಈ ಆರ್ಥಿಕ ಒಪ್ಪಂದ, ಹಣಕಾಸಿನ ಒಪ್ಪಂದ, ಸಾಲ ಕೊಡೋದು ಪಡೆದು ಅದಕ್ಕೆ ಈಗ ಸೂಕ್ತವಾದ ಸಮಯ ಅಲ್ಲ. ಅಲ್ಲಿ ನೀವು ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ಖಂಡಿತ ಧನುರಾಶಿಯವರಿಗೆ ಬೇಕಾಗುತ್ತೆ. ಒಂದು ಸಮಾಧಾನಕರ ವಿಚಾರ ಅಂದರೆ ಈಗ ಸ್ವಲ್ಪ ಗುರುಬಲದ ರಕ್ಷಣೆ ಇರುವ ಕಾರಣ ಹೆಚ್ಚೇನು ಅಡ್ಡ ಪರಿಣಾಮಗಳಾಗ್ತವೆ. ಜೊತೆಗೆ ಯಾವ ಧನುರಾಶಿಯವರಿಗೆ ಉತ್ತಮವಾದ ದಶಾಭುಕ್ತಿ, ಉದಾಹರಣೆಗೆ ಗುರು ದಶೆ, ಚಂದ್ರ ದಶೆ, ಬುಧ ದಶೆ ಎಲ್ಲ ನಡೆಯುತ್ತಂಥವ್ರಿಗೆ ಅಷ್ಟೇನು ಅಡ್ಡ ಪರಿಣಾಮಗಳು. ಯಾರಿಗೆ ಕ್ರೂರವಾದ ದಶೆಗಳಂತ ಈ ಶನಿ, ರಾಹು ಅಥವಾ ಮಂಗಳ ದಶೆ ಮುಂತಾದೆಲ್ಲ ನಡೀತಿರೋರಿಗೆ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಈ ಹೇಳಿದಂಥ ಮುನ್ನೆಚ್ಚರಿಕೆಯನ್ನು ಕಟಕ ಮಾಸದಲ್ಲಿ ಧನುರಾಶಿಯವರು ಅನುಸಾರ ಮಾಡಿಕೊಳ್ಳಿ. ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ಪ್ರಾರ್ಥನೆ, ದಾನ ಧರ್ಮಗಳನ್ನು ಮಾಡಬೇಕಾಗತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದ ಚಲನೆ, ಕಳತ್ರ ಸ್ಥಾನ ಅಂತ ಹೇಳ್ತಾರೆ. ಇದು ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ. ಹೆಚ್ಚೇನು ತೊಂದರೆಗಳು, ನಷ್ಟಗಳು ಏನಿಲ್ಲ. ಆದರೆ ನಿಮಗೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮಿಶ್ರ ಫಲಗಳು ಸೂಚನೆ ಬರುತ್ತೆ, ವಿಶೇಷವಾಗಿ ಕೌಟುಂಬಿಕ ವಿಚಾರಕ್ಕೆ. ಹಾಗಾಗಿ ಕೌಟುಂಬ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಬೇಕು, ಮಾತಿನ ನಿಗಾ ಬೇಕು. ಜೊತೆಗೆ ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹಗಳು ನಿಮ್ಮ ತಂದೆ ತಾಯಿ ಜೊತೆಗೋ, ಗಂಡ ಹೆಂಡತಿ ಮಧ್ಯನೋ, ಸೋದರರ ಮಧ್ಯನೋ ಅಥವಾ ರಿಲೇಟಿವ್ಗಳ ಮಧ್ಯನೋ ಬರುವಂತಹ ಸಾಧ್ಯತೆ ಬರುತ್ತೆ. ಹಾಗಾಗಿ ಕಲಹದ ವಾತಾವರಣ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಜೊತೆಗೆ ಈ ನಿಮ್ಮ ಮಾಡುವಂಥ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಅಥವಾ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಮೇಲಾಧಿಕಾರಿಗಳಿಂದ, ಹಿರಿಯ ವ್ಯಕ್ತಿಗಳಿಂದ ಏನಾದರೂ ವಿವಾದಗಳು ಬರ್ಬೋದು. ಅವರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು ಅಥವಾ ಹಿರಿಯರ ಜೊತೆಗೆ ವೈರುಧ್ಯಗಳು ಬರುವಂಥದ್ದು, ಅಥವಾ ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ಹಿರಿಯರು ನಿಮ್ಮ ಮೇಲೆ ಏನೋ ವಿರುದ್ಧವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂತಾದೆಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಈ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಜಾಬ್ ಮಾಡುವಂಥವ್ರು ಹಾಗೆ ನಿಮ್ಮ ಮೇಲಾಧಿಕಾರಿಗಳು, ಬಾಸ್ಗಳು ಏನಿರ್ತಾರೆ ಅವರಿಂದಲೂ ನೀವು ಕೆಲವೊಂದು ವಿಚಾರದಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಅದರ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗೆಯೇ ಕೆಲವೊಬ್ಬರಿಗೆ ಅವರ ಒಂದು ವೃತ್ತಿ ಜಾಗದಿಂದ ದಿಢೀರಾಗಿ ಟ್ರಾನ್ಸ್ಫರ್ ಆಗುವಂಥದ್ದು, ದಿಢೀರಾಗಿ ವರ್ಗಾವಣೆ ಆಗುವಂಥ ಸಾಧ್ಯತೆ ಸಹ ಬರುತ್ತೆ. ಹಾಗೆ ಇವೆಲ್ಲ ವಿಚಾರಕ್ಕೆ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇವೆಲ್ಲ ನಿಮ್ಮ ಈ ಮಾತು, ನಡವಳಿಕೆ ಇದರ ಮೇಲೆ ಅವಲಂಬಿತವಾಗಿದೆ. ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೆ ಹಣಕಾಸು ವಿಚಾರ ಇರ್ಬೋದು, ಯಾವುದೇ ರೀತಿಯ ಕೊಡುಕೊಳ್ಳುವ ವಿಚಾರದಲ್ಲಿ ಎಲ್ಲೂ ನೀವು ಒಂದು ಕಾಂಟ್ರಾವರ್ಸಿಗೆ ಅಥವಾ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ ಎಚ್ಚರವಾಗಿರಬೇಕು. ಅಂದರೆ ಅಲ್ಲಿ ನಿಮ್ಮ ಸುತ್ತಲೂ ಯಾವುದೇ ಒಂದು ವಿವಾದವು ಕಾಯ್ತಾ ಇರುತ್ತೆ, ಆ ವಿವಾದದಲ್ಲಿ ಸಿಲುಕಿಕೊಳ್ಬೋದು. ಹಾಗಾಗಿ ಯಾವುದೇ ರೀತಿಯ ಡೀಲ್ಗಳನ್ನು, ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡುವಾಗ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗತ್ತೆ. ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ, ಪ್ರಾರ್ಥನೆ ಅಥವಾ ದಾನ ಧರ್ಮಗಳನ್ನು ಮಕರ ರಾಶಿಯವರು ಅನುಸರಿಸಬೇಕಾಗತ್ತೆ. ಮುಂದೆ ಬರುವಂಥದ್ದು ಕುಂಭರಾಶಿ. ಕುಂಭರಾಶಿಗೆ ಈ ಸೂರ್ಯ ಭಗವಂತರ ಆಶೀರ್ವಾದ ಈ ಬಾರಿ ಸಿಗ್ತಾ ಇದೆ. ಹಾಗೂ ಸೂರ್ಯನಿಂದ ಆಶೀರ್ವಾದ ಪಡೆಯುವಂಥ 4 ರಾಶಿಗಳ ಪೈಕಿ ಕೊನೆಯ ಹಾಗೂ 4ನೇ ರಾಶಿ ಕುಂಭರಾಶಿ ಆಗಿರುತ್ತೆ. ಸೂರ್ಯನ ಒಂದು ಗೋಚಾರದಲ್ಲಿ ಆಗಲೇ ಹೇಳಿದ್ದೇನೆ, ಕೇವಲ 4 ರಾಶಿಗಳಿಗೆ ಅತ್ಯುತ್ತಮ ಫಲ ಬರುವಂಥದ್ದು. ಹಾಗಾಗಿ ಕುಂಭರಾಶಿ ಈ 4ನೇ ರಾಶಿಯಾಗಿ ನಿಮಗೆ ನಿಮ್ಮ ರಾಶಿಯಿಂದ 6ನೇ ಸ್ಥಾನದಲ್ಲಿ ಅಥವಾ 6ನೇ ಮನೆ ಷಷ್ಠದಲ್ಲಿ ಇರುವಂಥ ಸೂರ್ಯನು ಉತ್ತಮ ಫಲವನ್ನು, ಆರೋಗ್ಯವನ್ನು, ಜಯವನ್ನು, ಯಶವನ್ನು ಕೊಟ್ಟಿದ್ದಾನೆ. ಇದೇ ಕಾಲದಲ್ಲಿ ನಿಮಗೆ ಅದೃಷ್ಟವಾಗಿ ಅಲ್ಲಿ ಗುರುಬಲದ ಅನುಕೂಲತೆ ಇರುತ್ತೆ. ಹಾಗಾಗಿ ಪ್ರಬಲವಾದ ಗ್ರಹಗಳು, ಸೂರ್ಯ ಇರ್ಬೋದು, ಗುರು ಇರ್ಬೋದು, ಶುಕ್ರ ಇರ್ಬೋದು, ಅವೆಲ್ಲವೂ ಪ್ರಬಲವಾದ ಗ್ರಹಗಳು ಅಂತ ಕಂಡುಬರ್ತವೆ. ಆದರೆ ನಿಮಗೆ ಸಾಡೆಸಾತಿಯ ಒಂದು ಅನಾನುಕೂಲತೆ ಇದ್ದರೂ ಈಗ ತಾತ್ಕಾಲಿಕವಾಗಿ ಉತ್ತಮವಾದ ರಿಲೀಫ್ ಅಂದರೆ ಪರಿಹಾರಗಳು ಈಗ ಸೂರ್ಯ ಭಗವಂತರಿಂದ ಬರ್ತಾಯಿದೆ. ಹಾಗಾಗಿ ಈ ಒಂದು ಕಟಕ ಮಾಸವು ನಿಮಗೆ ಜಯವು, ಲಾಭವು, ಯಶಸ್ಸು, ಕೀರ್ತಿ ಬರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ಪ್ರಯತ್ನಕ್ಕೆ, ಪ್ರತಿಭೆಗೆ ಪುರಸ್ಕಾರ, ಉತ್ತಮವಾದ ಸ್ಥಾನಮಾನ, ಸೀಟುಗಳು ಸಿಗುವಂಥದ್ದು. ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗ, ಜಾಬ್ಗಳು ಬೇಗ ಸಿಗುವಂಥದ್ದು. ವಿವಾಹ ಅಪೇಕ್ಷಿತರಿಗೆ ವಿವಾಹಗಳು ಫಿಕ್ಸ್ ಆಗುವಂಥದ್ದು. ಅಥವಾ ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳು ಬರ್ತವೆ. ಆರೋಗ್ಯ ಸಹ ಉತ್ತಮವಾಗಿರುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ. ಹಿಂದೆ ಇದ್ದಂಥ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ಪವಾಡ ಸದೃಶವಾಗಿ ಈ ಕಟಕ ಮಾಸದಲ್ಲಿ ಅದು ನಿಯಂತ್ರಣಕ್ಕೆ ಬರುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸದಲ್ಲಿ ಸಹ ಬೇಗನೆ ಆಗುತ್ತೆ. ದಾಖಲೆ ಪತ್ರಗಳು ಎಲ್ಲ ಬೇಗನೆ ಕೈ ಸೇರುತ್ತೆ. ಅಥವಾ ಯಾವುದಾದ್ರು ನ್ಯಾಯಾಲಯದ ವಿವಾದಗಳು ಅಥವಾ ಆಸ್ತಿ ಅಥವಾ ಕೌಟುಂಬಿಕ ಕಲಹಗಳಿದ್ದರೆ ಅವೆಲ್ಲವೂ ಈಗ ಶಾಂತಿ ಅಥವಾ ರಾಜಿ ಸಂಧಾನದ ಮೂಲಕ ಪರಿಹಾರ ಆಗಿ ನಿಮಗೆ ಸಿಗಬೇಕಾದಂಥ ಪಾಲಾಗಲಿ, ಅದರ ಒಂದು ಭಾಗವಾಗಲಿ ನಿಮಗೆ ಸಿಗುವಂಥದ್ದು. ಆಕಸ್ಮಿಕ ಧನಲಾಭ ಸಹ ಕೆಲವರಿಗೆ ಆಗ್ಬೋದು. ವಿದೇಶ ಮೂಲದ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆ ಇದೆ. ಅಥವಾ ವಿದೇಶದಲ್ಲಿ ಜಾಬ್ ಸಿಗುವಂಥ ಯೋಗ ಸಹ ಕೆಲವೊಂದು ಕುಂಭರಾಶಿಯವರಿಗಿರುತ್ತೆ. ಹಾಗಾಗಿ ಸಾಡೆಸಾತಿಯ ಮಧ್ಯದಲ್ಲೂ ನಮಗೆ ಈ ಸೂರ್ಯ ಭಗವಂತರ ಆಶೀರ್ವಾದ ಬರುವಂಥ ಕಟಕ ಮಾಸವನ್ನು ಉತ್ತಮ ಮನಸ್ಸಿಂದ ಸ್ವಾಗತ ಮಾಡಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಸೂರ್ಯ ದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ಪ್ರಾರ್ಥನೆ ನೀವು ಸಹ ಮಾಡಬಹುದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ನೇ ಮನೆ, ಪಂಚಮದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಂದರೆ ಆರ್ಥಿಕ ಮತ್ತು ಆರೋಗ್ಯಕ್ಕೇನು ಅಷ್ಟೇನು ಕೊರತೆ ಬರೋದಿಲ್ಲ.
ವೈಯಕ್ತಿಕ ಜೀವನ, ಮನಸ್ಸು ಮತ್ತು ನಿಮ್ಮ ಬಾಂಧವ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಅದರಲ್ಲೂ ಪಂಚಮದಲ್ಲಿ ಬರುವಂಥ ಈ ಸೂರ್ಯನ ಒಂದು ಪರಿಣಾಮವಾಗಿ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ತಂದೆ ಮಕ್ಕಳ ಮಧ್ಯೆ ಜಗಳಗಳು ಬರುವಂಥದ್ದು, ತಂದೆಗೆ ಮಗನ ಮೇಲೆ ಅನುಮಾನ, ಮಗನಿಗೆ ತಂದೆಯ ಮೇಲೆ ಸಿಟ್ಟು, ಇವೆಲ್ಲವೂ ಈಗ ಸ್ವಲ್ಪ ಹೆಚ್ಚಳ ಆಗುತ್ತೆ. ಅದೇ ರೀತಿ ಯಾವುದೇ ಒಂದು ವಿಚಾರವನ್ನು ಹಿಡಿದುಕೊಂಡು ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ವಿರಸಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಒಂದು ನೀವು ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಹಾಗೆ ಮನೆ ಮಂದಿಯ ಜೊತೆಗೆ ನಿಮ್ಮ ಮೇಲೆ ಅವರು ಸಂಶಯವನ್ನು, ಅನುಮಾನವನ್ನು ವ್ಯಕ್ತಪಡಿಸುವಂಥದ್ದು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಈ ಹಿರಿಯರಿಂದ ಅಥವಾ ಮನೆಯ ಹಿರಿಯಂದಿರಿರ್ಬೋದು ಅಥವಾ ಅವರು ಎಲ್ಲಿ ಕೆಲಸ ಮಾಡ್ತಾರೋ, ಎಲ್ಲಿ ಓದ್ತಾ ಇರ್ತಾರೋ ಅಲ್ಲಿನ ಒಂದು ಸೀನಿಯರ್ ಅಂದರೆ ಯಾರೋ ನಿಮ್ಮ ಹೈಯರ್ ಆಫೀಸರ್ ಇರ್ಬೋದು ಅಥವಾ ನಿಮ್ಮ ಮ್ಯಾನೇಜರ್ಗಳಿರ್ಬೋದು ಅಥವಾ ನಿಮ್ಮ ಒಂದು ವಿದ್ಯಾಸಂಸ್ಥೆ ಮುಖ್ಯಸ್ಥರು ಇರ್ಬೋದು, ಅವರಿಂದ ಏನಾದರೂ ನಿಮ್ಮ ಮೇಲೆ ಆ್ಯಕ್ಷನ್ಗಳು ಬರ್ಬೋದು ಅಥವಾ ಅವರು ನಿಮ್ಮ ಮೇಲೆ ಆರೋಪವನ್ನು ಮಾಡುವಂಥದ್ದು ಅಥವಾ ಅವರಿಗೆ ನಿಮ್ಮ ನಡವಳಿಕೆ ಬಗ್ಗೆ ಅಸಮಾಧಾನ ಬರುವಂಥದ್ದು, ಅದರಿಂದಾಗಿ ನಿಮ್ಮ ಮೇಲೆ ಏನಾದರೂ ಕ್ರಮಗಳನ್ನು ಕೈಗೊಳ್ಳುವಂಥದ್ದೆಲ್ಲ ಜರಗ್ಬೋದು. ಅದೇ ರೀತಿ ಮನಸ್ಸಿಗೆ ಸ್ವಲ್ಪ ಖಿನ್ನತೆ, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ನೀವು ವೃತ್ತಿ ಮಾಡೋ ಜಾಗದಲ್ಲೂ ಜರಗ್ಬೋದು. ಇತರರು ನಿಮ್ಮನ್ನು ಈಗ ಈ ಕಾಲದಲ್ಲಿ ಸ್ವಲ್ಪ ದ್ವೇಷ ಮಾಡ್ಬೋದು ಅಥವಾ ನೀವು ತುಂಬ ಪ್ರೀತಿ ಮಾಡಿಸುವಂಥದ್ದು, ನಿಮ್ಮ ಒಂದು ತುಂಬ ವಿಶ್ವಾಸವುಳ್ಳುವಂಥ ವ್ಯಕ್ತಿಗಳೇ ಈಗ ನಿಮ್ಮಿಂದ ಸ್ವಲ್ಪ ದೂರ ಅಂತರವನ್ನು ಕಾಯ್ಕೊಳ್ಳುವಂಥದ್ದು ಅಥವಾ ಯಾವುದೇ ಕಾರಣ ಇಲ್ಲದೆ ಅವರು ನಿಮ್ಮನ್ನೀಗ ದ್ವೇಷ ಮಾಡೋದು ಮುಂತಾದ ಘಟನೆಗಳು ಜರುಗುತ್ತೆ. ಮನಸ್ಸಲ್ಲಿ ಚಿಂತೆ ಹೆಚ್ಚಳ ಆಗುತ್ತೆ, ಮನಸ್ಸಿಗೆ ಭೀತಿ ಬರುತ್ತೆ. ಅದೇ ರೀತಿ ಕೌಟುಂಬಿಕ ಜೀವನದಲ್ಲೂ ಹಾಗೆ ಈ ಗಂಡ ಹೆಂಡತಿರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ಅದೇ ರೀತಿ ಅನಿರೀಕ್ಷಿತವಾಗಿ ನಿಮಗೆ ಯಾವುದೇ ರೀತಿ ನಿಮ್ಮ ಮೇಲೆ ಒಂದು ಗಂಭೀರ ಆರೋಪಗಳು ಸಹ ಈಗ ಬರ್ಬೋದು. ಯಾಕಂದರೆ ಸಾಡೆ ಸಾತಿಯ ಒಂದು ಪೂರ್ಣ ಪರ್ವದಲ್ಲಿ ನೀವಿದ್ದೀರಾ. ಆ ಸಾಡೆ ಸಾತಿಯ ಒಂದು ಪರಿಣಾಮವಾಗಿ ಅಲ್ಲಿ ಅನಿರೀಕ್ಷಿತವಾಗಿ ಇಂತಹ ಘಟನೆಗಳು, ಅನಿರೀಕ್ಷಿತವಾಗಿ ಒಳ್ಳೆಯದರ ಬದಲು ಅನಿರೀಕ್ಷಿತವಾಗಿ ಇಂತಹ ಒಂದು ಕೆಟ್ಟ ಆರೋಪಗಳು, ಅವಮಾನಕರವಾದ ಆರೋಪಗಳು ಅಥವಾ ಗಂಭೀರವಾದ ಏನೋ ಆರೋಪಗಳು, ಕೌಟುಂಬಿಕ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಇನ್ನಿತರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಇರ್ಬೋದು, ಅಂಥ ಒಂದು ಗಂಭೀರ ಆರೋಪಗಳು ಬರೋದಾಗಲಿ, ನಿಮ್ಮ ಮೇಲೆ ಶಿಸ್ತು ಕ್ರಮ ಅಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ಗಳಿಗೆ ಒಳಗಾಗುವಂಥದ್ದು ಮುಂತಾದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರು ಈ ಒಂದು ಕಟಕ ಮಾಸದಲ್ಲಿ ತುಂಬ ಸಂಯಮ, ತಾಳ್ಮೆಯನ್ನು ಹರಿಸಬೇಕು. ಜೊತೆಗೆ ಸಾಡೆ ಸಾತಿಯ ಪ್ರಭಾವ ಜೊತೆಗೆ ರವಿ ಸಹ ನಿಮಗೆ ವಿರುದ್ಧವಾಗಿರೋ ಕಾರಣ ಅನೇಕ ರೀತಿಯ ವಿವಾದಗಳಿಗೆ ಸಿಲುಕಿಕೊಳ್ಳದಂತೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಖಂಡಿತವಾಗಿ ಇಟ್ಕೋಬೇಕಾಗತ್ತೆ ಮೀನರಾಶಿಯವರು. ಇವೆಲ್ಲವೂ 12 ರಾಶಿಗಳ ಮೇಲೆ ಕಟಕ ಮಾಸದಲ್ಲಿ ಸೂರ್ಯ ಭಗವಂತರಿಂದ ಆಗುವಂಥ ಪರಿಣಾಮವನ್ನು ಹೇಳಿದ್ದೇನೆ. 4 ರಾಶಿಗೆ ಅತ್ಯುತ್ತಮ ಫಲ ಬಂದಿದೆ, 4 ರಾಶಿಗೆ ಸಮ್ಮಿಶ್ರ ಫಲ, 4 ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಸಮ್ಮಿಶ್ರ ಸಂಕಷ್ಟ ಫಲ ಬಂದವರು ಯಾರೂ ಆತಂಕ, ಚಿಂತೆ ಪಡಬೇಕಾಗಿಲ್ಲ. ಪ್ರತಿಯೊಂದು ದೋಷಗಳಿಗೆ ಒಂದು ಪರಿಹಾರ ಮಾರ್ಗ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಸರಳವಾದ ಭಕ್ತಿ ಮಾರ್ಗವೇ ಒಂದು ಶ್ರೇಷ್ಠವಾದ ಪರಿಹಾರ. ಇದಕ್ಕೆ ಋಷಿಮುನಿಗಳು ಆ ಶಾಸ್ತ್ರದಲ್ಲೇ ಸೂಚನೆ ಮಾಡಿರುವಂತೆ ಈ ಶಿವ ಮತ್ತು ನಾರಾಯಣ ಅಥವಾ ವಿಷ್ಣು ಮತ್ತು ಶಂಕರ ಈ ಎರಡೂ ಶಕ್ತಿಗಳು ಸೂರ್ಯನಿಂದ ಆಗುವಂಥ ದೋಷಗಳ ನಿವಾರಣೆಗೆ ಅವರು ಸರ್ವಶಕ್ತರಾಗಿದ್ದಾರೆ. ಹಾಗಾಗಿ ಹರಿಯ ಭಕ್ತರು ಹರಿಯ ಭಕ್ತಿಯನ್ನು ಮಾಡುವಂಥದ್ದು, ಹರನ ಭಕ್ತರು ಶಿವನ ಭಕ್ತರು ಶಿವನ ಭಕ್ತಿಯನ್ನು ಮುಂದುವರಿಸ್ಬೋದು. ಶಿವನ ಒಂದು ಮೂಲ ಮಂತ್ರವಾಗಿ ಓಂ ನಮಃ ಶಿವಾಯ, ನಮಃ ಶಿವಾಯ ಅಥವಾ ಈ ಮಹಾಮೃತ್ಯುಂಜಯ ಮಂತ್ರ ತ್ರ್ಯಂಬಕ ಮಜಾಮೆ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರುಗ ಬಂಧನ ಮೃತ್ಯೋರ್ಮುಕ್ಷೀಯ ಮಾಮೃತ ಮುಂತಾದ ಹಲವಾರು ಜನಪ್ರಿಯವಾದ ಶ್ಲೋಕಗಳನ್ನು, ಶಿವನ ಮಂತ್ರಗಳನ್ನು ಪಠನೆ ಮಾಡ್ಬೋದು. 108 ಬಾರಿ ಪಂಚಾಕ್ಷರ ಮಂತ್ರವನ್ನು, ಷಡಾಕ್ಷರ ಮಂತ್ರವನ್ನು ಜಪ ಮಾಡ್ಬೋದು. ಹಾಗಾಗಿ ಶಿವನ ಭಕ್ತರು ಅಂಥ ಒಂದು ಪರಿಹಾರದಿಂದ ಸೂರ್ಯನ ದೋಷ ಕಳ್ಕೊಬೋದು. ಇನ್ನು ಹರಿಯ ಭಕ್ತರು ಅಥವಾ ನಾರಾಯಣ ವಿಷ್ಣುವಿನ ಭಕ್ತರು ಓಂ ನಮೋ ನಾರಾಯಣಯ, ಓಂ ನಮೋ ಭಗವತೆ ವಾಸುದೇವ, ಹಾಗೆ ವೆಂಕಟೇಶ್ವರ, ರಂಗನಾಥ, ರಾಮ, ಕೃಷ್ಣ ಈ ರೀತಿ ಯಾವುದೇ ರೂಪದಲ್ಲಿ ವಿಷ್ಣುವಿನ ಒಂದು ಭಕ್ತಿ ಮಾಡು ಸಹ ಸೂರ್ಯನ ಆಗುವಂಥ ದೋಷಗಳ ನಿವಾರಣೆಗೆ ಅಥವಾ ಅಡ್ಡ ಪರಿಣಾಮಗಳು ಬರದಂತೆ ಅದು ನಮಗೆ ತಡೆಯನ್ನು ಮಾಡುತ್ತೆ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಸರ್ವಶ್ರೇಷ್ಠ. ಇನ್ನು ಸೂರ್ಯ ಭಗವಂತನದ್ದೇ ಸ್ತುತಿ ಶ್ಲೋಕಗಳು ಬಹಳಷ್ಟು ಇರ್ತವೆ. ವೇದವ್ಯಾಸರಿಂದ ರಚಿತವಾದಂಥ ಜಪ ಕುಸುಮ ಸಂಕಾಶಂ ಕಾಶಪೇಯ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬಂತಹ ಈ ವೇದವ್ಯಾಸ ರಚಿತವಾದ ನವಗ್ರಹಗಳ ಸ್ತೋತ್ರದ ಮೊದಲನೇ ಶ್ಲೋಕ. ಅದನ್ನು ನೀವು ಹೇಳ್ಬೋದು 12 ಬಾರಿ ಅಂತ ಹೇಳ್ಬೋದು. ಯಾಕಂದರೆ 12 ಅನ್ನೋದು ದ್ವಾದಶ ಆದಿತ್ಯರು ಅಂದರೆ ಸೂರ್ಯನ ಒಂದು 12 ಶಕ್ತಿಗಳ ಸಂಕೇತವಾಗಿರುತ್ತೆ. ಹಾಗೆ 12 ಬಾರಿ ಇದೇ ಮಂತ್ರವನ್ನು ನೀವು ರಿಪೀಟ್ ಮಾಡಿ ಹೇಳ್ಬೋದು. ಇನ್ನು ಸೂರ್ಯನ ಒಂದು ಪೀಡಾ ಪರಿಹಾರ ಸ್ತೋತ್ರ ಸಹ ಜನಪ್ರಿಯವಾಗಿರುತ್ತೆ, ಅದನ್ನು ಸಹ ಹೇಳ್ಕೊಬೋದು. ಗ್ರಹಣಾಂ ಆದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಸರಳವಾದ ಸೂರ್ಯನ ಪೀಡಾ ಪರಿಹಾರ ಶ್ಲೋಕ. ಗ್ರಹಾಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ. ಈ ರೀತಿ ಸೂರ್ಯನಿಗೆ ಸಂಬಂಧಪಟ್ಟ ಪೀಡಾ ಪರಿಹಾರ ಶ್ಲೋಕ ಇದನ್ನು 3 ಬಾರಿನೋ 6 ಬಾರಿನೋ ಅಥವಾ 12 ಬಾರಿನೋ ರಿಪೀಟ್ ಮಾಡಿಕೊಂಡು ಹೇಳ್ಬೋದಾಗಿದೆ. ಹಾಗಾಗಿ ಸರಳವಾದ ಭಕ್ತಿ ಮಾರ್ಗ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದು. ಇನ್ನು ಯಾರಿಗೆ ಇಚ್ಛೆ ಇದ್ದವರು ಅಲ್ಲಿ ಸೂರ್ಯನ ಅಷ್ಟೋತ್ತರ ಅಂತ ಬರುತ್ತೆ, ಅಷ್ಟೋತ್ತರ ಶತನಾಮ ಅಂದರೆ 108 ನಾಮಗಳು.
ಅದನ್ನು ನೀವು ಗೂಗಲಲ್ಲೋ ಅಥವಾ ನಿಮ್ಮ ಪುಸ್ತಕದಲ್ಲೋ ಅದನ್ನು ನೋಡ್ಕೊಂಡು ಓದ್ಬೋದು. ಅಂತ ಸೂರ್ಯನ ಅಷ್ಟೋತ್ತರ ಶತನಾಮ ಓದ್ಬೋದು. ಇನ್ನು ಆದಿತ್ಯ ಹೃದಯ ಸ್ತೋತ್ರ ಅನ್ನೋದು ಬಹಳ ಪೌರಾಣಿಕವಾಗಿ ಪ್ರಸಿದ್ಧವಾದ ಶ್ಲೋಕ. ಅಗಸ್ತ್ಯರಿಂದ ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡಲ್ಪಟ್ಟಂಥದ್ದು. ರಾಮಚಂದ್ರನು ತನ್ನ ಒಂದು ಎದುರಾಳಿಯಾದ ರಾವಣನ ಎದುರಿಸಲು ದಿಕ್ಕು ತೋಚದೆ ಅಲ್ಲಿ ಚಿಂತೆಯಿಂದ ಮುಳುಗಿದಾಗ ಆತನಿಗೆ ಆ ಚಿಂತೆಯನ್ನು ದೂರ ಮಾಡಿ ಅವರಿಗೆ ಶೌರ್ಯವನ್ನು ಶಕ್ತಿಯನ್ನು ತುಂಬುವಂತಹ ಒಂದು ಆದಿತ್ಯ ಹೃದಯ ಸ್ತೋತ್ರ. ಆ ಸ್ತೋತ್ರವನ್ನು ಸಹ ನೀವು ಪಠನೆ ಮಾಡ್ಬೋದು, ಆದಿತ್ಯ ಹೃದಯ ಶ್ಲೋಕವನ್ನು. ಹಾಗೆಯೇ ಇದಲ್ಲದೆ ಇನ್ಯಾವುದೇ ರೀತಿಯ ಶಿವ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ದೀರ್ಘವಾದ ಶ್ಲೋಕ, ಉದಾಹರಣೆಗೆ ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಶತನಾಮ, ಶಿವನ ಅಷ್ಟೋತ್ತರ ಶತನಾಮ, ರುದ್ರ ಪಠಣ ಮುಂತಾದವನ್ನು ಸಹ ಅನುಸಾರ ಮಾಡ್ಬೋದಾಗಿದೆ. ಇನ್ನು ಯಾರಿಗೆ ಗುರುಮುಖ್ಯವಾಗಿ ಯಾರು ಸೂರ್ಯ ನಮಸ್ಕಾರನ ಕಲ್ತ್ಕೊಂಡಿದ್ದಾರೋ ಅಂಥವರು ಈ 12 ಸೂರ್ಯ ನಮಸ್ಕಾರಗಳನ್ನು ಮಂತ್ರಪೂರ್ವಕವಾಗಿ ಹಾಕುವಂಥದ್ದು. ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ಅಂಥ ಒಂದು ಸೂರ್ಯ ನಮಸ್ಕಾರಗಳನ್ನು 12 ಮಂತ್ರಗಳ ಪೂರ್ವಕವಾಗಿ ಹಾಕುವುದು. ಇನ್ನು ಇವೆಲ್ಲವೂ ಭಕ್ತಿ ಮಾರ್ಗದ ಮೂಲಕ ಅನುಸರಿಸುವಂಥ ವಿಚಾರಗಳು. ಇನ್ನು ಇಂಥ ದೇವಾಲಯಗಳು ಹೇಳಿದ್ದೀನಿ ಆಗಲೇ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ ಭಾನುವಾರದಂದು ಅಥವಾ ಯಾವುದೇ ದಿನದಂದು ನೀವು ಸಂದರ್ಶನ ಮಾಡಿ ಅಲ್ಲಿ ನಿಮ್ಮ ಭಕ್ತಿಯನ್ನು ಅಥವಾ ಅರ್ಚನೆಯನ್ನು ಪೂಜೆಯನ್ನು ಸಹ ಮಾಡ್ಬೋದಾಗಿದೆ. ಇನ್ನು ಯಾರಿಗೆ ದಾನ ಧರ್ಮಗಳ ಆಸಕ್ತಿ ಇದ್ದಂಥವ್ರು ಸೂರ್ಯನಿಗೆ ಸಂಬಂಧಿತವಾದ ಧಾನ್ಯವಾದ ಗೋಧಿಯನ್ನು ದಾನ ಮಾಡ್ಬೋದು. ಗೋಧಿಯ ಹಿಟ್ಟು, ಗೋಧಿಯ ರವೆ ಅಥವಾ ಗೋಧಿಯ ಇನ್ನಿತರ ಪದಾರ್ಥಗಳನ್ನು ಅಂಥ ಒಂದು ಅನ್ನದಾನ ಮಾಡುವಂಥ ಸಂಸ್ಥೆಗಳಿಗೋ ಅಥವಾ ಅಂಥ ಒಂದು ಯಾರ್ದು ಸೇವಾ ಆಶ್ರಮಗಳಿಗೋ ಅಥವಾ ಇನ್ನಿತರ ಯಾವುದೇ ಶಿಕ್ಷಣ ಕ್ಷೇತ್ರಗಳಿಗೋ ನೀವು ಅಂತಹ ಗೋಧಿ ಅಥವಾ ಗೋಧಿ ಉತ್ಪನ್ನಗಳನ್ನು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಈ ಸೂರ್ಯ ಭಗವಂತರು ಆಶ್ರಯದಾತರು ಅಥವಾ ಆಶ್ರಯಜ್ಞಾತರು ಪ್ರಸಿದ್ಧರಾಗಿರೋ ಕಾರಣ ಯಾರಿಗೆ ಒಂದು ಮನೆಯನ್ನು ಕಟ್ಟಲಿಕ್ಕೆ ಅಥವಾ ಮನೆಯ ಒಂದು ನಿರ್ಮಾಣಕ್ಕೆ ಏನಾದರೂ ನಿಮ್ಮಿಂದ ಆಗುವಂಥ ಸಾಮಗ್ರಿಗಳನ್ನು ಸಹಾಯವನ್ನು ಸಹ ಮಾಡುವಂಥದ್ದು. ಇನ್ನು ಯಾರಿಗೆ ಆಭೂಷಣಗಳು ಅಂದರೆ ವಸ್ತ್ರದಾನ ಸಹ ಸೂರ್ಯನ ಒಂದು ಆಶೀರ್ವಾದ ಪಡಲಿಕ್ಕೆ ಒಳ್ಳೆಯದು. ಆ ರೀತಿ ಅನೇಕ ರೀತಿಯ ಮಾರ್ಗಗಳಿವೆ. ಅಥವಾ ಯಾವುದೇ ರೀತಿಯ ಒಂದು ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಹಣದ ರೂಪದಲ್ಲಿ ಸಹ ದಾನವಾಗಿ ಕೊಡ್ಬೋದು. ಹಾಗಾಗಿ ಸೂರ್ಯ ಭಗವಂತನ ದೋಷ ನಿವಾರಣೆಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವಾಲಯಗಳ ಸಂದರ್ಶನ ಮಾರ್ಗ ಅಥವಾ ದಾನ ಧರ್ಮಾದಿ ಮಾರ್ಗಗಳನ್ನು ಅನುಸಾರ ಮಾಡ್ಬೋದಾಗಿದೆ. ಈ ಕಟಕ ಮಾಸದಲ್ಲಿ ಎಲ್ಲ 12 ರಾಶಿಗಳಿಗೆ ಸೂರ್ಯ ಭಗವಂತನ ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ಮಕ್ಕಳು ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. ಓಂ ಶ್ರೀ ಸವಿತಾ ಸೂರ್ಯ ನಾರಾಯಣಾಯ ನಮಃ.